Good morning, my dear students. Welcome to English online classes. Yesterday we already discussed about the lesson Everything I Need to Know I Learned in the Forest, written by Vandana Shiva. In this particular lesson, we already learned about the Chipko movement and also beyond monocultures, and also the rights of nature on the global stage, the dead earth world view, what nature teaches. These are all concepts you already learned in the last class. Okay? ನೋಡಿ ಚಿಪ್ಕೋ ಕಾನ್ಸೆಪ್ಟ್ in Chipko movement we can see one of the strong male character Bachni Devi who led resistance against her own husband. ನೋಡಿ when the officials has contract to cut the trees on that time, even though her husband she protest against her own husband, don't cut the trees to save the forest, because in this particular lesson we have to observe, we have to concentrate on, we can see one of the strong major theme is to save the forest, because today we can see so many large scale deforestation. ಸೊ ಅದನ್ನು ಆದಷ್ಟು ನಾವು ಏನು ಮಾಡಬೇಕು, ಅವಾಯ್ಡ್ ಮಾಡಬೇಕು, ಅದನ್ನು ಅಫಾರೆಸ್ಟೇಷನ್ ಮಾಡಬೇಕು ಅಂತ ವಂದನಾ ಶಿವ ಅವರು ಇಲ್ಲಿ ಒಂದು ಎಸ್ಸೆಯಲ್ಲಿ ಹಲವಾರು ಪಾಯಿಂಟ್ಸಲ್ಲಿ ನಮಗೆ ತುಂಬ ಮೀನಿಂಗ್ಫುಲ್ ಒಂದು ಸೆಂಟೆನ್ಸಸ್ ಅಲ್ಲಿ ನಮಗೆ ತುಂಬ ಒಂದು ಒಳ್ಳೆಯ ಒಂದು ಗುಡ್ ಇನ್ಫಾರ್ಮೇಶನ್ ನಮಗೆ ಕೊಡ್ತಾರೆ. ಹೇಗೆ ನಾವು ನೇಚರ್ನ ಕಾಪಾಡ್ಕೋಬೇಕು ಅನ್ನೋದನ್ನ ತುಂಬ ಅರ್ಥಪೂರ್ಣವಾಗಿ ಇಲ್ಲಿ ಒಂದು ಎಸ್ಸೆಯಲ್ಲಿ ಹೇಳ್ಕೊಡ್ತಾರೆ, ಹೇಳಿದ್ದಾರೆ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಬಟ್ ನೀವು ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಅವರ ಒಂದು ಎಕಾಲಜಿಕಲ್ ಜರ್ನಿ ಸ್ಟಾರ್ಟೆಡ್ ಇನ್ ದ ಹಿಮಾಲಯನ್ ರೀಜನ್, ಗರ್ವಾಲ್ ರೀಜನ್ ಅಲ್ಲಿ ಅವರ ಎಕಾಲಜಿಕಲ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಇನ್ ದಟ್ ಪ್ಲೇಸ್ ಎಸ್ಪೆಷಲಿ ವುಮೆನ್ಸ್ ದೇ ಡೋಂಟ್ ನೋ ಅಬೌಟ್ ಆಕ್ಚುಲ್ ರಿಯಲ್ ವ್ಯಾಲ್ಯೂ ಆಫ್ ಫಾರೆಸ್ಟ್. ಆನ್ ದಟ್ ಟೈಮ್ ವಂದನಾ ಶಿವ ಟ್ರೈಂಗ್ ಟು ಕನ್ವಿನ್ಸ್ ದೇರ್ ದ ಆಕ್ಚುಲ್ ರಿಯಲ್ ವ್ಯಾಲ್ಯೂ ಆಫ್ ಫಾರೆಸ್ಟ್ ಅಂತ ಏನಂತ ತಿಳಿಸ್ಕೊಡ್ತಾರೆ. ಅದಾದ ನಂತರ ಚಿಪ್ಕೋ ಮೂವ್ಮೆಂಟ್ ಕೂಡ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಚಿಪ್ಕೋ ಮೂವ್ಮೆಂಟ್ ಸ್ಟಾರ್ಟೆಡ್ ಬೈ ಸುಂದರ್ಲಾಲ್ ಬಹುಗುಣ ಇನ್ ಜನವರಿ 9, 1927. ಈ ಒಂದು ಮೂವ್ಮೆಂಟ್ ಅಲ್ಲಿ ವಾಲಂಟರಿ ವಂದನಾ ಶಿವ ಅವರು ಕೂಡ ಪಾಲ್ಗೊಳ್ತಾರೆ. ಅವ್ರಿಗೆ ಯಾವಾಗ ಫ್ರೀ ಇದ್ರು ಕೂಡ ಆ ವೆಕೇಶನ್ ಎಲ್ಲ ಹೋಗ್ಬಿಟ್ಟು ಡೂಯಿಂಗ್ ಪಾದಯಾತ್ರೆ, ಜೊತೆಲೆ ಇವರು ಕೂಡ ಪಾದಯಾತ್ರೆ ಮಾಡ್ಕೊತ ಪ್ರತಿಯೊಂದು ಕಡೆನೂ ಹೋಗ್ಬಿಟ್ಟು ನೇಚರ್ ಬಗ್ಗೆ ಅವರು ಅವೇರ್ನೆಸ್ ಮೂಡಿಸೋ ಪ್ರಯತ್ನವನ್ನು ಇವರು ಮಾಡ್ತಾ ಹೋಗ್ತಾರೆ. ಅದಾದ್ಮೇಲೆ ಲೇಟರ್ ವಿ ಆಲ್ರೆಡಿ ಲರ್ನ್ ದ ಬಿಹೈಂಡ್ ಮಾನೋಕಲ್ಚರ್ಸ್. ನೋಡಿ, ಬಿಹೈಂಡ್ ಮಾನೋಕಲ್ಚರ್ಸ್ ಅಲ್ಲಿ ಒಂದೇ ವಿಧದ ಬೆಳೆಗಳನ್ನು ಬೆಳೆಯುವಂತ ಒಂದು ಸಂಸ್ಕೃತಿಗೆ ನಾವು ಬಿಹೈಂಡ್ ಮಾನೋಕಲ್ಚರ್ಸ್ ಅಂತ ಕರಿತೀವಿ. ಇನ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ವಿ ಕ್ಯಾನ್ ಸಿ ದ ಟೂ ಇಂಪಾರ್ಟೆಂಟ್ ಪಾಯಿಂಟ್ಸ್, ದಟ್ ಈಸ್ ನವಧಾನ್ಯ ಫಾರ್ಮ್ ಅಂಡ್ ಆಲ್ಸೋ ಆರ್ಗ್ಯಾನಿಕ್ ಫಾರ್ಮಿಂಗ್. ನವಧಾನ್ಯ ಫಾರ್ಮ್ ಸ್ಟಾರ್ಟೆಡ್ ಇನ್ 1994 in the Doon Valley located in the lower elevation of Uttarakhand province. ಅಲ್ಲಿ ಇವರು ಆರಂಭ ಮಾಡ್ತಾರೆ ಯಾವುದು ನವಧಾನ್ಯ ಫಾರ್ಮ್. ಆಸ್ ಅ ರಿಸಲ್ಟ್ ಏನಾಗುತ್ತೆ, 630 ವೆರೈಟೀಸ್ ಆಫ್ ರೈಸ್, 150 ವೆರೈಟೀಸ್ ಆಫ್ ವೀಟ್ ಅಂಡ್ ಆಲ್ಸೋ 100 ಅದರ್ ಸ್ಪೀಶೀಸ್ ನವರು ಪ್ರೊಡ್ಯೂಸ್ ಮಾಡ್ತಾರೆ. ಮೋರ್ ನ್ಯೂಟ್ರಿಷನ್ ಪರ್ ಎಕರೆ ಅವರು ಅದರಲ್ಲಿ ಅದ್ರ ಮುಖಾಂತರ ಮಾಡ್ತಾರೆ ಅಂತ ನಾವು ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ಆರ್ಗ್ಯಾನಿಕ್ ಫಾರ್ಮ್. ಆರ್ಗ್ಯಾನಿಕ್ ಫಾರ್ಮ್ ಅಲ್ಲಿ ವಿತೌಟ್ ಕೆಮಿಕಲ್, ಯಾವುದೇ ಒಂದು ರಾಸಾಯನಿಕ ಗೊಬ್ಬರ ಯೂಸ್ ಮಾಡದೆ ನೈಸರ್ಗಿಕ ಗೊಬ್ಬರದಿಂದ ಒಂದು ಒಳ್ಳೆಯ ಒಂದು ಪ್ರೋಟೀನ್ ಆಹಾರವನ್ನು ಅವರು ರೈತರ ಜೊತೆ ಸೇರಿಕೊಂಡು ಡಿಫ್ರೆಂಟ್ ಕಮ್ಯುನಿಟಿ ಸೀಡ್ಸ್ನ ತಗೊಂಡು ಅಕ್ರಾಸ್ ದಿ ಇಂಡಿಯಾ ಅದನ್ನ ಸೇವ್ ಮಾಡಿ ನೆಕ್ಸ್ಟ್ ಫಾಸಿಲ್ ಟು ಫ್ಯೂಯಲ್, ನೆಕ್ಸ್ಟ್ ಜನರೇಷನ್ಗೆ ಕೂಡ ಅದನ್ನ ಹೆಲ್ಪ್ ಆಗೋ ಥರ ಅದನ್ನ ಅವರು ಸೇವ್ ಮಾಡಿ ಅವ್ರಿಗೊಂದು ಹೆಲ್ಪ್ ಕೂಡ ಈ ಒಂದು ಮೂವ್ಮೆಂಟ್ ಇಂದ ಮಾಡಿದ್ರು ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. அந்த ನೆಕ್ಸ್ಟ್ ಕಾನ್ಸೆಪ್ಟ್ ದ ರೈಟ್ಸ್ ಆಫ್ ನೇಚರ್ ಆನ್ ದಿ ಗ್ಲೋಬಲ್ ಸ್ಟೇಜ್ ಅನ್ನೋ ಕಾನ್ಸೆಪ್ಟ್ ಕೂಡ ಲಾಸ್ಟ್ ಕ್ಲಾಸ್ ಆಗಿದೆ. ದ ರೈಟ್ಸ್ ಆಫ್ ನೇಚರ್ ಆನ್ ದಿ ಗ್ಲೋಬಲ್ ಸ್ಟೇಜ್ ಅಲ್ಲಿ ನಾವು ಹಲವಾರು ಮೇನ್ ಪಾಯಿಂಟ್ಸ್ ನ ಅಬ್ಸರ್ವ್ ಮಾಡಬಹುದು. ದ ಫಸ್ಟ್ ಪಾಯಿಂಟ್ ಈಸ್ ದ ಈಕ್ವಡಾರ್ ಕಂಟ್ರಿ ಫಾರ್ ದಿ ಫಸ್ಟ್ ಟೈಮ್ ಹ್ಯಾಸ್ ರೆಕಗ್ನೈಸ್ಡ್ ದ ರೈಟ್ಸ್ ಆಫ್ ನೇಚರ್ ಇನ್ ಇಟ್ಸ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು. ಅಂದ್ರೆ ಈಕ್ವಡಾರ್ ದೇಶ ಮೊದಲನೇ ಬಾರಿಗೆ ನೇಚರ್ಗೂ ಒಂದು ಹಕ್ಕು ಸಿಗಬೇಕು ಅಂತ ಫಾರ್ ದಿ ಫಸ್ಟ್ ಟೈಮ್ ಅದೇ ಆ ಒಂದು ಕಂಟ್ರಿ ರೆಕಗ್ನೈಸ್ ಮಾಡ್ತು ಅಂತ ನಾವು ಹೇಳ್ತಾ ಹೋಗ್ಬೋದು. ಆದ್ರೆ ನೆಕ್ಸ್ಟ್ ಮದರ್ ಅರ್ತ್, ಭೂಮಿ ತಾಯಿ ಅನ್ನೋ ಕಾನ್ಸೆಪ್ಟ್ ನ ಇನಿಷಿಯೇಟ್ ಮಾಡಿದ್ದು ಬೊಲಿವಿಯಾ ದೇಶದವರು ಅಂತ ಹೇಳ್ಬೋದು. ಅವರು ಅದನ್ನ ಮಾತು ಹೇಳ್ತಾರೆ ಏನಂತ, ಕಾನ್ಫಿಡೆನ್ಸ್ ಅಂಡ್ ಹಾರ್ಮೋನಿ ವಿತ್ ನೇಚರ್. ಹಾರ್ಮೋನಿ ವಿತ್ ನೇಚರ್ ಆಸ್ ದ ಪಾರ್ಟ್ ಆಫ್ ಅರ್ತ್ ಡೇ ಸೆಲೆಬ್ರೇಷನ್ಸ್ ಅಂತ ಹೇಳ್ತಾರೆ. ಅಂದ್ರೆ ಪ್ರಕೃತಿ ಜೊತೆ ನಾವು ಹೊಂದಾಣಿಕೆಯ ಸಾಮರ್ಥ್ಯ ಮಾಡ್ಕೊಂಡಿದ್ದೇ ಆದ್ರೆ ಪ್ರತಿನಿತ್ಯನೂ ನಮಗೆ ಒಂದು ಸೆಲೆಬ್ರೇಷನ್ ಇದ್ದಂಗೆ. ದಯವಿಟ್ಟು ನಾವು ನೇಚರ್ನ ಪ್ರೊಟೆಕ್ಟ್ ಮಾಡಬೇಕು, ಬಿಕಾಸ್ ನೇಚರ್ ಇಸ್ ಎ ಟೀಚರ್, ವಿ ಕೋ ಕ್ರಿಯೇಟ್ ವಿತ್ ಹರ್ ಅಂತ ಇಲ್ಲಿ ವಂದನಾ ಶಿವ ಅವರು ಹೇಳ್ತಾ ಹೋಗ್ತಾರೆ. ಈ ಒಂದು ರಿಪೋರ್ಟ್ ನ ಮಾಡಿದ್ದು ಯುಎನ್ ಸೆಕ್ರೆಟರಿ ಜನರಲ್ಸ್ ರಿಪೋರ್ಟ್. ಎಲ್ಲಾ ಸಂಯುಕ್ತ ರಾಷ್ಟ್ರಗಳು ಸೇರ್ಕೊಂಡು ಒಂದು ಸ್ಟೇಟ್ಮೆಂಟ್ ಕೊಡುತ್ತೆ, ದಟ್ ಈಸ್ ಹಾರ್ಮೋನಿ ವಿತ್ ನೇಚರ್, ಪ್ರಕೃತಿ ಜೊತೆ ಒಂದು ಹೊಂದಾಣಿಕೆ ಸಾಮರ್ಥ್ಯ ಅನ್ನೋದು ಆಗಬೇಕು ಅಂತ ಅವರು ಹೇಳ್ತಾ ಹೋಗ್ತಾರೆ. ಕಂಜಂಕ್ಷನ್ ವಿತ್ ದ ಕಾನ್ಫರೆನ್ಸ್ ಎಲಾಬ್ರೇಟ್ಸ್ ಆನ್ ದ ಇಂಪಾರ್ಟೆನ್ಸ್ ಫಾರ್ ರೀಕನೆಕ್ಟಿಂಗ್ ವಿತ್ ನೇಚರ್. ನೇಚರ್ ಜೊತೆ ಒಂದು ಕನೆಕ್ಷನ್ ಬೆಳೆಸ್ಕೋಬೇಕು.
ಯಾಕಂದ್ರೆ ನಾವು ಅದಕ್ಕೆ ನರ್ಚರಿಂಗ್ ಮಾಡಿದರೆ ಮಾತ್ರ ಅದು ಒಳ್ಳೆಯ ಒಂದು ಪ್ಯೂರ್ ವಾಟರ್ ಅಂಡ್ ಪ್ಯೂರ್ ಏರ್ ಅಂಡ್ ವಾಟ್ ದ ಫಾರೆಸ್ಟ್ ಬಿಯರ್. ನೋಡಿ, ವೆನ್ ದ ಚಿಪ್ಕೋ ಆಕ್ಷನ್ ಟು ಪ್ಲೇಸ್ ಇನ್ ದ ಹಿಮಾಲಯನ್ ಅದ್ವಾನಿ ನಮ್ಮ ವಿಲೇಜ್ ಅಲ್ಲಿ ಒಂದು ಚಿಪ್ಕೋ ಆಕ್ಷನ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಬಚ್ಚಲಿ ದೇವಿಯರು ಮತ್ತೆ ಎಲ್ಲ ಮಹಿಳೆಯರು ಎಲ್ಲ ಒಂದು ಪುರುಷರಿಗೆ ಒಂದು ಕೋರಸ್ ಸಾಂಗ್ ಹೇಳ್ತಾರೆ. ಏನಂತ, ವಾಟ್ ಡು ದ ಫಾರೆಸ್ಟ್ ಬಿಯರ್, ವಾಟ್ ಡು ದಿ ಫಾರೆಸ್ಟ್ ಬಿಯರ್ ಅಂತಂದ್ರೆ ಪ್ಯೂರ್ ವಾಟರ್ ಅಂಡ್ ಸಿಗ್ತಾ ಇದೆ, ಒಳ್ಳೆಯ ಒಂದು ಗಾಳಿ ಸಿಗ್ತಾ ಇದೆ. ಯಾರಿಂದ? ವಾಟ್ ಡು ದ ಫಾರೆಸ್ಟ್ ಬಿಯರ್, ಸಾಯಿಲ್ ವಾಟರ್ ಅಂಡ್ ಪ್ಯೂರ್ ಏರ್. ಸಾಯಿಲ್ ವಾಟರ್ ಅಂಡ್ ಪ್ಯೂರ್ ಏರ್ ಸಸ್ಟೈನ್ ದಿ ಅರ್ತ್ ಅಂಡ್ ಆಲ್ ಶಿ ಬಿಯರ್ಸ್ ಅಂತ ಹೇಳ್ತಾರೆ. ಸೊ ಇಂಥ ಒಂದು ನೇಚರ್, ಇಂಥ ಒಂದು ಒಳ್ಳೆಯ ಗಾಳಿ, ನೀರು, ಒಂದು ಒಳ್ಳೆಯ ಆಹಾರವನ್ನು ಕೊಡುವಂಥ ಗಿಡ ಮರಗಳ ನಾವು ಯಾವುದೇ ಕಾರಣಕ್ಕೂ ಕಡಿಬಾರ್ದು. ಕಡಿದ್ರೆ ನಮ್ಮನ್ನು ನಾವೇ ಸಾಯಿಸ್ಕೊಂಡಾಗಿ ಅರ್ಥ ಅಂತೇಳಿ ಅವರು ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್, ಒನ್ ಆಫ್ ದ ಫೇಮಸ್ ಸೌತ್ ಆಫ್ರಿಕನ್ ಎನ್ವಿರಾನ್ಮೆಂಟಲಿಸ್ಟ್, ದ ಫೇಮಸ್ ಸೌತ್ ಆಫ್ರಿಕನ್ ಎನ್ವಿರಾನ್ಮೆಂಟಲಿಸ್ಟ್ Cormac Cullinan point out the concept apartheid. He introduced one concept, that is apartheid. Apartheid means separateness. Apartheid means separateness ಅನ್ನೋ ಕಾನ್ಸೆಪ್ಟ್ ತಂದಿದ್ದಾರೆ. ಬಿಕಾಸ್ ದ ವರ್ಲ್ಡ್ ಜಾಯಿನ್ ದ ಆಂಟಿ ಅಪಾರ್ಥೈಡ್ ಮೂವ್ಮೆಂಟ್. ವರ್ಲ್ಡ್ ಇವತ್ತು ಇಡೀ ಭೂಮಿಯನ್ನ ಇಬ್ಬಾಗ ಆಗ್ತಾ ಇದೆ. ಮನುಷ್ಯ ತಮ್ಮ ಸ್ವಾರ್ಥಕ್ಕೋಸ್ಕರ ಭೂಮಿನ ಇಬ್ಬಾಗ ಮಾಡ್ತಾ ಇದ್ದಾನೆ. ಅದು ಆಂಟಿ ಅಪಾರ್ಥೈಡ್ ಆಗಬೇಕು. ಸಪ್ರೇಟ್ನೆಸ್ ಆಗಿರೋದು ನಾವು ಒಂದು ಕೊಡಿಸೋ ಪ್ರಯತ್ನ ಮಾಡಬೇಕು ಅಂತ ಅವ್ರು ಹೇಳ್ತಾ ಹೋಗ್ತಾರೆ. ಆ ಥರ ಮಾಡಬೇಕು ಅಂದರೆ ಅವ್ರ ನೇಚರ್ ಜೊತೆ ಒಂದು ರೀಕನೆಕ್ಟ್ ವಿತ್ ನೇಚರ್, ಒಂದು ಕನೆಕ್ಷನ್ ಬೆಳೆಸ್ಕೋಬೇಕು, ನೇಚರ್ ನಾವು ಪ್ರೊಟೆಕ್ಟ್ ಮಾಡಬೇಕು ಅಂತ ಇಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್, ದ ಡೆಡ್ ಅರ್ತ್ ವರ್ಲ್ಡ್ ವ್ಯೂ. ನೋಡಿ, ಡೆಡ್ ಅರ್ತ್ ವರ್ಲ್ಡ್ ವ್ಯೂ ಅಲ್ಲಿ ಕೂಡ ನಾವು ಆಲ್ರೆಡಿ ಸುಮಾರು ಪಾಯಿಂಟ್ಸ್ ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ. ದಟ್ ಈಸ್ ಅಲ್ಲಿ ಟೆರಾ ನಲಿಯಸ್ ಅಂದ್ರೆ ದ ಎಂಟಿ ಲ್ಯಾಂಡ್ ರೆಡಿ ಫಾರ್ ಆಕ್ಯುಪೇಷನ್ ರಿಗಾರ್ಡ್ಲೆಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಇಂಡಿಜಿನಿಯಸ್ ಪೀಪಲ್. ರೀಪ್ಲೇಸ್ ಟೆರಾ ಮದರ್ ಮೀನ್ಸ್ ಮದರ್ ಅಂದ್ರೆ ಇವತ್ತು ಡೆಡ್ ಅರ್ಥ ಆಗಿದೆ ಅಂದ್ರೆ ಭೂಮಿ ಸತ್ತೋಗಿದ್ರೆ ನಾಶ ಆಗ್ತಾ ಇದೆ. ವರ್ಲ್ಡ್ ವ್ಯೂ ಅಲ್ಲಿ ಯಾವ ತರಪ್ಪ ಅಂದ್ರೆ ಥ್ರೂ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಕೈಗಾರಿಕಾ ಕ್ರಾಂತಿ ಉಂಟಾಗಿ ನೇಚರ್ ಅನ್ನು ಏನಾಗಿದೆ ಇವತ್ತು ಡೆಡ್ ಮ್ಯಾಟರ್ ಟು ಫೆಸಿಲಿಟೇಟ್ ಅಂಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿ ಚೇಂಜ್ ಆಗಿದೆ. ಸೊ ಹಾಗಾಗಿ ಇವತ್ತು ಏನಾಗಬೇಕು, ಮನೋಕಲ್ಚರ್ ರೀಪ್ಲೇಸ್ ಡೈವರ್ಸಿಟಿ. ಯಾವ ತರ ಅಂತಂದ್ರೆ ರಾ ಮೆಟೀರಿಯಲ್ ಡೆಡ್ ಮ್ಯಾಟರ್ ರೀಪ್ಲೇಸ್ ದೇ ವೈಬ್ರೆಂಟ್ ಆಗ್ತಾ ಇರ್ತದೆ ಅಂತ ಇಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಅಂಡ್ ಆಲ್ಸೋ ವಿ ಕ್ಯಾನ್ ಸಿ, we already heard one of the famous famous writer, that is who is the father of modern science, that is the Francis Bacon ಅವರು ಹೇಳ್ತಾ ಹೋಗ್ತಾರೆ, science and inventions that result not merely exert a gentle guidance over nature. ನೋಡಿ, father of modern science Francis Bacon, he said that in our society we can see the science and inventions that results do not exert gentle guidance for nature's course. ಅಂದ್ರೆ ಸುಮಾರು ನಮ್ಮ ಸೈನ್ಸ್ ಅಲ್ಲಿ ಇನ್ವೆನ್ಷನ್ಸ್ ನಡೀತಾ ಇದ್ದಾರೆ, ಸುಮಾರು ಕಂಡುಹಿಡಿತಾ ಇದ್ದಾರೆ. ಏನೇ ಆಗಬೇಕು ಅಂದ್ರೂ ಕೂಡ ಫಸ್ಟ್ ಅವ್ರಿಗೆ ನೇಚರ್ ಬಗ್ಗೆ ಒಂದು ಜೆಂಟಲ್ ಗೈಡೆನ್ಸ್ ಬೇಕು. ನೇಚರ್ನ ಯಾವ ಥರ ಆರೈಕೆ ಮಾಡಿದ್ರೆ ನಮಗೆ ಏನು ಕೊಡುತ್ತೆ, ಒಳ್ಳೇದಾಗುತ್ತೆ. ಆಲ್ಮೋಸ್ಟ್ ಎಲ್ಲ ಅಡ್ವಾಂಟೇಜಸ್ ನಮಗಿದೆ. ಯಾಕಂದರೆ ಇವತ್ತು ಒಂದು ಮರ ಒಂದು ದಿನಕ್ಕೆ ಸುಮಾರು ಜನಕ್ಕೆ ಆಕ್ಸಿಜನ್ ಕೊಡುವಂಥ ಶಕ್ತಿ ಇರುತ್ತೆ. ಅಂಥ ಆಕ್ಸಿಜನ್ ಕೊಡುವಂಥ ಮರಗಳನ್ನ ನಾವು ಇವತ್ತು ಕತ್ತರಿಸಿ ಬಿಸಾಕ್ತಾ ಇದ್ದೀವಿ. ಅದಕ್ಕೆ ಎಕ್ಸಾಂಪಲ್ ನೀವು ರೀಸೆಂಟಾಗಿ ನೋಡ್ಬೋದು, ಅಮೆಝಾನ್ ಫಾರೆಸ್ಟ್ಗೆ ಒಂದು ಕಾಡ್ಗಿಚ್ಚು ಹತ್ಕೊಂಡಿರೋ ಒಂದು ಉದಾಹರಣೆ ಆಗಿರ್ಬೋದು. ಅದೆಷ್ಟು ಲಾಸ್ ಆಗ್ತಾ ಇದೆಯಪ್ಪ ಅಂದರೆ ಇವತ್ತು ಎಷ್ಟೊಂದು ಪ್ರಾಣಿ ಪಕ್ಷಿಗಳಿಗೆ ಮನುಷ್ಯರಿಗೆ ಆಕ್ಸಿಜನ್ ಸಪ್ಲೈ ಆಗ್ತಿರೋದೆ ಆ ಒಂದು ಫಾರೆಸ್ಟಿಂದ, ಆ ಒಂದು ನಮ್ಮ ಸರೌಂಡಿಂಗಲ್ಲಿ. ಅಂಥ ಒಂದು ಫಾರೆಸ್ಟ್ಗೆ ಆ ಥರ ಬೆಂಕಿ ಬಿದ್ದದ ಅನಾಹುತ ಆಗಿದ್ರೆ ಎಷ್ಟು ಗ್ರೇಟ್ ಲಾಸ್. ಸೊಸೈಟಿ ಒಂದು ಪೊಲ್ಯೂಷನ್, ನಮ್ಮ ಒಂದು ಸೊಸೈಟಿಯಲ್ಲಿ ಯಾವ ಲೆವೆಲ್ಗೆ ಒಂದು ಪೊಲ್ಯೂಷನ್ ಆಗ್ತಾ ಇದೆ ಅಂದರೆ ಇವತ್ತು ವಾಟರ್ ಪೊಲ್ಯೂಷನ್ ಆಗ್ತಾ ಇದೆ, ಏರ್ ಪೊಲ್ಯೂಷನ್ ಆಗ್ತಾ ಇದೆ, ಸೌಂಡ್ ಪೊಲ್ಯೂಷನ್ ಆಗ್ತಾ ಇದೆ. ಸೊ ಈಗ ನೋಡಿ, ವಾಟರ್ ಪೊಲ್ಯೂಷನ್, ನೀರುಗಳು, ನದಿಗಳೆಲ್ಲ ಇವತ್ತು ಕಲುಷಿತ ಆಗ್ತಾ ಇದ್ದಾವೆ. ಒಳ್ಳೆ ನೀರು ನಮಗೆ ಸಿಗಬೇಕು ಅಂದ್ರೂ ಕೂಡ ಕಷ್ಟಪಟ್ಟು ನೀರು ಬೇಕಾಗ್ತಾ ಇದೆ. ಒಳ್ಳೆ ಗಾಳಿ ಕೂಡ ನಮಗೆ ಸಿಗ್ತಾ ಇಲ್ಲ. ಇದೆಲ್ಲ ಆಗ್ತಾ ಇರೋದು ಮನುಷ್ಯ ತಮ್ಮ ಸ್ವಾರ್ಥಕ್ಕೋಸ್ಕರ ನೇಚರ್ ವಿರುದ್ಧನೇ ಇಲ್ಲಿ ಹೋಗ್ತಾ ಇದ್ದಾನೆ. ಅದು ಆಗಬಾರ್ದು. ನೇಚರ್ ನಾವು ಕಾಪಾಡಬೇಕು, ಸೇವ್ ದಿ ಫಾರೆಸ್ಟ್ ಅಂತ ಹೇಳಿ ಅವರು ಹೇಳ್ತಾ ಹೋಗ್ತಾರೆ. ನೋಡಿ, ನೆಕ್ಸ್ಟ್ ಒನ್ ಆಫ್ ದ ಫೇಮಸ್ ಫಿಲಾಸಫರ್ ಅಂಡ್ ಹಿಸ್ಟೋರಿಯನ್ ಕಾರ್ಲ್ ಮರ್ಚೆಂಟ್ ಪಾಯಿಂಟ್ ಔಟ್ ದ ಶಿಫ್ಟ್ ಪರ್ಸ್ಪೆಕ್ಟಿವ್ ಫ್ರಮ್ ನೇಚರ್ ಆಸ್ ಅ ಲಿವಿಂಗ್ ನರ್ಚರಿಂಗ್ ಮದರ್ ಅರ್ತ್. ಅಂದರೆ ನೇಚರ್ನ ನಾವು ಯಾವುದೇ ಕಾರಣಕ್ಕೂ ಹಾಳು ಮಾಡ್ಬೋದು, ನರ್ಚರಿಂಗ್ ಆರೈಕೆ ಮಾಡಬೇಕು. ಅದು ಇವತ್ತು ಏನು ಮಾಡ್ತಾ ಇದೀವಿ, ಅದು ಎಂಟ್ರೈಲ್ ಫಾರ್ ಎ ಗೋಲ್ಡ್ ಅಂಡ್ ಮ್ಯುಟಿಲೇಟ್ ಅವರ್ ಬಾಡಿ ಮರ್ಚೆಂಟ್ ರೋಡ್. ಅಂದರೆ ಇವತ್ತು ಆ ಭೂಮಿಕಾಯಿನ ಕರಳ ಗರ್ಭವನ್ನೇ ನಾವು ಕತ್ತರಿಸಿ ಬಿಸಾಕ್ತಾ ಇದ್ದೀವಿ. ಅಂದರೆ ಆ ಭೂಮಿನ ಅಮ್ಮ ಕಾಯಲ್ಲಿ ನಾವೇ ಹಾಳು ಮಾಡ್ತಾ ಇದ್ದೀವಿ.
ಅಂದರೆ ಸಾಯಿಸ್ತಾ ಇದ್ದೀವಿ, ಅದು ಆಗಬಾರ್ದು ಅಂತೇಳಿ ಅವರು ಹೇಳ್ತಾ ಹೋಗ್ತಾರೆ. ಓಕೆ, ದ ನೆಕ್ಸ್ಟ್ ಕಾನ್ಸೆಪ್ಟ್ ದ ವಾಟ್ ನೇಚರ್ ಟೀಚ್. ಈ ವಾಟ್ ನೇಚರ್ ಟೀಚ್ ಅಲ್ಲಿ ನಾವು ಆಲ್ರೆಡಿ ಏನು ತಿಳ್ಕೊಂಡಿದೀವಪ್ಪ ಅಂದರೆ ಇಲ್ಲಿ ಯೂನಿವರ್ಸಿಟಿ ಭೂಮಿಯಲ್ಲಿ ಈ ಭೂ ವಿಶ್ವವಿದ್ಯಾನಿಲಯದಲ್ಲಿ ಭೂ ಪ್ರಜಾಪ್ರಭುತ್ವದಲ್ಲಿ ವಿಚ್ ಇಸ್ ಫ್ರೀಡಮ್ ಆಫ್ ಆಲ್ ಸ್ಪೀಶೀಸ್ ಎವಾಲ್ವ್ ವಿತ್ ಇನ್ ಎ ವೆಬ್ ಆಫ್ ಲೈಫ್. ಅಂದರೆ ಈ ಒಂದು ಭೂ ವಿಶ್ವವಿದ್ಯಾನಿಲಯದಲ್ಲಿ ಈ ಒಂದು ಭೂ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಮನುಷ್ಯರಿಗೂ ಅದೇ ಒಂದು ಫ್ರೀಡಮ್ ಇದೆ. ಅದು ಯಾರು ಕೂಡ ಕಸ್ಕೊಳ್ಳೋಕೆ ಯಾರ ಕೈಲೂ ಯಾರಿಗೂ ರೈಟ್ಸ್ ಇಲ್ಲ. ಬಿಕಾಸ್ ಇಡೀ ಒಂದು ದಟ್ ದ ಫ್ರೀಡಮ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಹ್ಯೂಮನ್ಸ್ ಆಸ್ ಎ ಮೆಂಬರ್ ಆಫ್ ಅರ್ತ್ ಫ್ಯಾಮಿಲಿ. ಅಂದರೆ ನಾವೆಲ್ಲರೂ ಭೂಮಿ ಮೇಲೆ ವಾಸ ಮಾಡ್ತಿದ್ದೀವಿ ಅಂದರೆ ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಇದ್ದಾಗ ಭೂಮಿ ಮೇಲೆ ಇದ್ದೀವಿ ಅಂತಂದರೆ ನಾವು ಕೂಡ ಒಬ್ಬ ಮೆಂಬರೇ. ಆ ಒಂದು ಭೂಮಿ ಅನ್ನೋ ಫ್ಯಾಮಿಲಿ ನಾವು ಕೂಡ ಬರೋ ಒನ್ ಆಫ್ ದಿ ಮೆಂಬರು. ಆ ಮೆಂಬರ್ ಆದ್ಮೇಲೆ ನಾವೇನು ಮಾಡಬೇಕು, ನಮ್ಮ ಒಂದು ಹಕ್ಕು ಏನಪ್ಪ ಅಂದರೆ ನಾವು ಹ್ಯಾಡ್ ಟು ರೆಕಗ್ನೈಸ್ ಅಂಡ್ ಪ್ರೊಟೆಕ್ಟ್ ಅಂಡ್ ರೆಸ್ಪೆಕ್ಟ್ ದ ರೈಟ್ಸ್ ಆಫ್ ಅದರ್ ಸ್ಪೀಶೀಸ್. ನಾವು ಫಸ್ಟು ನಾವೇ ನಮ್ಮ ಮನೆಯಲ್ಲಿ ನಮ್ಮ ಒಂದು ಅರ್ಥ ಫ್ಯಾಮಿಲಿ ನಾವು ಪ್ರೊಟೆಕ್ಟ್ ಮಾಡಬೇಕು, ರೆಸ್ಪೆಕ್ಟ್ ಕೊಡಬೇಕು, ಅದನ್ನು ಗೌರವಿಸಬೇಕು, ಅದನ್ನು ನರ್ಚರಿಂಗ್ ಮಾಡಬೇಕು, ಕಾಪಾಡಬೇಕು. ಅದ್ಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ, ನಾಶ ಮಾಡ್ತಾ ಇದ್ದೀವಿ. ಅದು ಆಗಬಾರ್ದು ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಇಲ್ಲಿ ಹಲವಾರು ಒಂದು ಪಾಪ್ಯುಲರ್ ಒಂದು ನೇಚರ್ ಕೋರ್ಸಸ್ನ ಕೂಡ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದ್ರ ಬಗ್ಗೆ ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ವಂದನಾ ಶೋ ಅವರು. ದಟ್ ಈಸ್ ಯಾವ ನೇಚರ್ ಕೋರ್ಸ್ ಅಂದರೆ ದ AZ ಆಫ್ ಆರ್ಗಾನಿಕ್ ಫಾರ್ಮಿಂಗ್, ಆಗ್ರೋ ಎಕಾಲಜಿ ಅಂಡ್ ಗಾಂಧಿ ಅಂಡ್ ಗ್ಲೋಬಲೈಸೇಷನ್. ದೀಸ್ ತ್ರೀ ಆರ್ ದ ಕೋರ್ಸಸ್ ಅಬೌಟ್ ದಿ ನೇಚರ್ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಓಕೆನಾ, ಇದಿಷ್ಟು ಕೂಡ ಲಾಸ್ಟ್ ಕ್ಲಾಸಲ್ಲಿ ಆಗಿತ್ತು. ಈ ಒಂದು ಎಸ್ಸೆಯಲ್ಲಿ ಹಲವಾರು ಕಾನ್ಸೆಪ್ಟ್ ನೀವು ಆಲ್ರೆಡಿ ತಿಳ್ಕೊಂಡಿಲ್ಲ. ದ ಲಾಸ್ಟ್ ಕಾನ್ಸೆಪ್ಟ್ ಈಸ್ ದ ಪೊಯಿಟ್ರಿ ಆಫ್ ದಿ ಫಾರೆಸ್ಟ್. ನೋಡಿ, ದ ಲಾಸ್ಟ್ ಕಾನ್ಸೆಪ್ಟ್ ಈ ಒಂದು ಎಸ್ಸೆಯಲ್ಲಿ ನೋಡಿ, ಪೊಯಿಟ್ರಿ ಆಫ್ ದ ಫಾರೆಸ್ಟ್ ಅಲ್ಲಿ ವಂದನಾ ಶೋ ಅವರು ಏನು ಹೈಲೈಟ್ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಲೆಟ್ ಅಸ್ ಡಿಸ್ಕಸ್. ಲಿಸನ್ ಹಿಯರ್. ದ ಯೂನಿವರ್ಸಿಟಿ is inspired by Rabindranath Tagore, India's national poet and a Nobel Prize laureate. Tagore started a learning center in Shantiniketan in West Bengal. India has a forest school both to take inspiration from nature and to create an Indian cultural renaissance. The school became a university in 1921, growing into one of the India's most famous centers of learning. ನೋಡಿ, in this particular concept, Vandana Shiva point out one of the famous Indian writer, that is Rabindranath Tagore. ನೋಡಿ, ಈ poetry of the forest ಅಲ್ಲಿ the Earth University is inspired by Rabindranath Tagore. Rabindranath Tagore, one of the famous writer, Nobel Award winner, India's national poet. ನಮ್ಮ ದೇಶ ಕಂಡಂತ ಒಬ್ಬ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಂತ ಒಬ್ಬ ಕವಿಗಳವರು, ನೋಬೆಲ್ ಪ್ರೈಸ್ ಲಾರಿಯೇಟ್. ನೋಬೆಲ್ ಪ್ರೈಸ್ ಒನ್ ಆಫ್ ದ ಪ್ರೆಸ್ಟೀಜಿಯಸ್ ಅವಾರ್ಡ್ ಫಾರ್ ಲಿಟರೇಚರ್. ಆ ನೋಬೆಲ್ ಅವಾರ್ಡ್ ಕೂಡ ಸಿಕ್ಕಿದೆ ಯಾರಿಗೆ? ಟ್ಯಾಗೋರ್. ಅವ್ರ ಬಗ್ಗೆ ಹೇಳ್ತಾರೆ. ಬಿಕಾಸ್ ಟ್ಯಾಗೋರ್ ಇಸ್ ಆಲ್ಸೋ ಒನ್ ಆಫ್ ದ ಫೇಮಸ್ ಪೊಯೆಟ್. ಆಲ್ಸೋ ಅವರು ಕೂಡ ನೇಚರ್ ಅಥವಾ ಪ್ರಿನ್ಸ್ ಅಂತ ಒಬ್ಬ ರೈಟರ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಅದಕ್ಕೆ ಎಕ್ಸಾಂಪಲ್ ಆಗಿ ಟ್ಯಾಗೋರ್ ಸ್ಟಾರ್ಟೆಡ್ ಎ ಲರ್ನಿಂಗ್ ಸೆಂಟರ್ ಇನ್ ಶಾಂತಿನಿಕೇತನ್ ಇನ್ ವೆಸ್ಟ್ ಬೆಂಗಾಲ್. ಅವ್ರದ್ದು ಫೇಮಸ್ ಸ್ಕೂಲ್ ಶಾಂತಿನಿಕೇತನ್ ಸ್ಕೂಲು ವೆಸ್ಟ್ ಬೆಂಗಾಲಲ್ಲಿ ಅವರು ಸ್ಟಾರ್ಟ್ ಮಾಡ್ತಾರೆ. ಇಂಡಿಯಾಸ್ ಆಸ್ ಎ ಫಾರೆಸ್ಟ್ ಸ್ಕೂಲ್, ನೇಚರ್ ಮಧ್ಯೆನವರು ಮಕ್ಕಳಿಗೆ ಪಾಠವನ್ನು ಹೇಳುವಂಥ ಒಂದು ಕಲ್ಚರ್ನ ಅವರು ಸ್ಟಾರ್ಟ್ ಮಾಡ್ತಾರೆ ಟ್ಯಾಗೋರ್ ಅವರು. ಇಂಡಿಯಾ ಆಸ್ ಎ ಫಾರೆಸ್ಟ್ ಸ್ಕೂಲ್ ಬೋತ್ ಟು ಟೇಕ್ ಇನ್ಸ್ಪಿರೇಷನ್ ಫ್ರಮ್ ನೇಚರ್ ಅಂಡ್ ಟು ಕ್ರಿಯೇಟ್ ಆನ್ ಇಂಡಿಯನ್ ಕಲ್ಚರಲ್ ರಿನೈಸೆನ್ಸ್. ಅಂದರೆ ಇಂಡಿಯಾ ಆಸ್ ಎ ಫಾರೆಸ್ಟ್ ಸ್ಕೂಲ್. ಇಂಡಿಯಾದಲ್ಲಿ ನಮಗೆ ಸಿಕ್ಕಿರೋ ಒಂದು ವರದಾನ ಏನಪ್ಪ ಅಂದರೆ ಕಾಡುಗಳು, ಯಥೇಚ್ಛವಾದ ಒಂದು ಮರಗಳಿದ್ದಾವೆ. ಅದನ್ನ ಇನ್ಸ್ಪಿರೇಷನ್ ತಗೊಂಡು ಏನು ಮಾಡಬೇಕು, ನೇಚರ್ನ ನಾವು ಕ್ರಿಯೇಟ್ ಮಾಡಿ ಅದನ್ನ ಪುನರುತ್ಥಾನ ಮಾಡಬೇಕು. ರಿನೈಸೆನ್ಸ್ ಅಂದರೆ ಪುನರುತ್ಥಾನ, ಅದನ್ನ ಮತ್ತೆ ರೀಕ್ರಿಯೇಟ್ ಮಾಡಬೇಕು, ಅದನ್ನ ಆದಷ್ಟು ನಾವು ಕಾಪಾಡ್ಕೋಬೇಕು ಅಂತ ಅವ್ರು ಹೇಳ್ತಾ ಹೋಗ್ತಾರೆ. ಅಂತ ಒಂದು ಸ್ಕೂಲು ಇವತ್ತು ದೊಡ್ಡ ಯೂನಿವರ್ಸಿಟಿಯಾಗಿ ಬೆಳೆದಿದೆ. ಟ್ಯಾಗೋರ್ದು ಶಾಂತಿನಿಕೇತನ್ ಸ್ಕೂಲ್ ಬಿಕೇಮ್ ಯೂನಿವರ್ಸಿಟಿ 1921 ನಲ್ಲಿ ಅದು ಯೂನಿವರ್ಸಿಟಿಯಾಗಿ ಟರ್ನ್ ಆಯಿತು. ಬಟ್ ಟುಡೇ ಗ್ರೋಯಿಂಗ್ ಡೇ ಬೈ ಡೇ ಅದು ಏನಾಗಿದೆ, ಇವತ್ತು ಇಂಡಿಯಾಸ್ ಮೋಸ್ಟ್ ಫೇಮಸ್ ಸೆಂಟರ್ಸ್ ಆಫ್ ಲರ್ನಿಂಗ್ ಅಲ್ಲಿ ಅದು ಕೂಡ ಒಂದಾಗಿದೆ. ನೋಡಿ, ಆ ಥರ ನೇಚರ್ನ ಅವರು ಕಾನ್ಸಂಟ್ರೇಟ್ ಮಾಡಿ ಮಕ್ಕಳಿಗೆ ನೇಚರ್ ಬಗ್ಗೆ ಒಂದು ಅವೇರ್ನೆಸ್ನ ಮೂಡಿಸೋ ಪ್ರಯತ್ನವನ್ನು ಅವರು ಸ್ಟಾರ್ಟ್ ಮಾಡ್ತಾರೆ. ಆಗ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಾಗ ಅವರು ಆರಂಭ ಮಾಡಿದ ಸ್ಕೂಲ್ ಶಾಂತಿನಿಕೇತನ್ ಇನ್ ವೆಸ್ಟ್ ಬೆಂಗಾಲಲ್ಲಿ. ಆ ಸ್ಕೂಲ್ ಹಂತ ಹಂತವಾಗಿ ಬೆಳೆದು ದೊಡ್ಡ ಯೂನಿವರ್ಸಿಟಿಯಾಗಿ ಬೆಳೆದಿದೆ. ಇವತ್ತು ಇಂಡಿಯಾದಲ್ಲಿ ಒನ್ ಆಫ್ ದ ಮೋಸ್ಟ್ ಲರ್ನಿಂಗ್ ಸೆಂಟರ್ ಆಗಿ ಇವತ್ತು ಹೆಸರು ಮಾಡಿದೆ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಓಕೆ, ಟುಡೇ
just as in Tagore's time, we need to turn to nature and the forest for lessons in freedom. ಸೊ ಹಾಗಾಗಿ ವಂದನಾ ಶಿವ ಅವರು ಈ ಒಂದು ಪಾಯಿಂಟಲ್ಲಿ ಈ ಅವ್ರನ್ನ ತಗೊಂಡ್ಬಂದಿದ್ದಾರೆ, ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ನೋಡಿ, ವಿ ನೀಡ್ ಟು ಟರ್ನ್ ಟು ನೇಚರ್ ದ ಫಾರೆಸ್ಟ್ ಫಾರ್ ಲೆಸನ್ ಇನ್ ಫ್ರೀಡಮ್. ನೋಡಿ, ಫಾರೆಸ್ಟ್ ನಮಗೆ ಒಂದು ಫ್ರೀಡಮ್, ನಮಗೊಂದು ಸ್ವತಂತ್ರವನ್ನು ಕೊಡ್ತಾ ಇದೆ. ಸ್ವಚ್ಛಂದವಾಗಿ ಒಂದು ಒಳ್ಳೆ ಗಾಳಿ ಕುಡಿಬೇಕು, ನೀರು ಬೇಕು ಅಂದರೆ ನೇಚರ್ನ ಕಾಪಾಡಲೇಬೇಕು. ಮರಗಳು ಎಲ್ಲಿ ತೇಜವಾಗಿರುತ್ತೆ ಅಲ್ಲಿ ತುಂಬ ಮಳೆ ಬರುತ್ತೆ, ಮಳೆ ಬರೋ ಆಟೋಮೆಟಿಕಲಿ ನಿಮ್ಗೆ ಒಳ್ಳೆ ನೀರು ಗಾಳಿ ಅನ್ನೋದು ಖಂಡಿತವಾಗ್ಲೂ ಸಿಗುತ್ತೆ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಸೊ ನೆಕ್ಸ್ಟ್, ಇನ್ ಈಸ್ ಎಸ್ಸೆ ದ ಪೋವರ್ ಫಾರೆಸ್ಟ್ ಆಫ್ ಪ್ಯೂರಿಟಿ, Tagore writes Indian civilization has been distinctive in locating its source of regeneration, material and intellectual, in the forest, not the city. Nodi, Tagore has written so many books. One of the famous essay Tagore done by the Tapovan. Tapovan means forest of purity. Tagore brought one of the famous essay about Tapovan. Tapovan means forest of purity ಅಂತ. ಆ ಒಂದು ಎಸ್ಸೆಯಲ್ಲಿ ಏನು ಹೇಳಕ್ಕೆ ಹೋಗ್ತಾರಪ್ಪ ಅಂದ್ರೆ, it talks about the Indian civilization has been distinctive in locating the source of regeneration, material and intellectual in the forest, not the city. ನೋಡಿ, ಅವ್ರು ಹೇಳ್ತಾ ಹೋಗ್ತಾರೆ, ಏನಂತ ಹೇಳ್ತಾರೆ ಒಂದನ್ನ, ರವೀಂದ್ರನಾಥ್ ಟ್ಯಾಗೋರ್ ಅವರು ಇಂಡಿಯನ್ ಸಿವಿಲೈಸೇಷನ್ ಅಲ್ಲಿ, ಭಾರತೀಯ ನಾಗರಿಕತೆಯಲ್ಲಿ ಡಿಸ್ಟಿಂಕ್ಟಿವ್ ಲೊಕೇಟಿಂಗ್ ದ ಸೋರ್ಸ್ ಆಫ್ ರೀಜನರೇಷನ್, ಮೆಟೀರಿಯಲ್ಸ್ ಅಂಡ್ ಇಂಟೆಲೆಕ್ಚುಯಲ್, ತಾರ್ಕಿಕವಾಗಿ ಆಲೋಚನೆ ಮಾಡೋರು, ಆಥರ್ಸು, ಅವ್ರಿಗೊಂದು ಒಳ್ಳೆ ಆಲೋಚನೆ ಬರಬೇಕು ಅಂದ್ರೆ ಅದು ಫಾರೆಸ್ಟ್ ಇಂದ ಮಾತ್ರ ಸಾಧ್ಯನೇ ಹೊರತು ಸಿಟಿಯಿಂದ ಅಲ್ಲ ಅಂತ ಅವ್ರು ಹೇಳ್ತಾ ಹೋಗ್ತಾರೆ. ಯಾಕಂದ್ರೆ ಇಂಡಿಯಾಸ್ ಬೆಸ್ಟ್ ಐಡಿಯಾಸ್ ಹ್ಯಾವ್ ಕಮ್ ವೇರ್ ದ ಮ್ಯಾನ್ ವಾಸ್ ಇನ್ ಕಮ್ಯುನಿಯನ್ ವಿತ್ ಟ್ರೀಸ್ ಅಂಡ್ ರಿವರ್ಸ್ ಅಂಡ್ ಲೇಕ್ಸ್ ಅವೇ ಫ್ರಮ್ ದ ಕ್ರೌಡ್ಸ್. ಅಂದ್ರೆ ಒಬ್ಬ ತಾರ್ಕಿಕವಾಗಿ ಆಲೋಚನೆ ಮಾಡಬೇಕು, ಒಳ್ಳೊಳ್ಳೆ ಪದಗಳು ನಮಗೆ ಹೊಳಿಬೇಕು, ಒಂದು ಪೊಯನ್ನ ಬರೀಬೇಕು, ಅಥವಾ ಒಂದು ಎಸ್ಸೆನ ಬರೀಬೇಕು, ಅಥವಾ ಒಂದು ನಾವೆಲ್ಸ್ನ ಬರೀಬೇಕು ಅಂತಂದ್ರೆ, ನಮ್ಗೆ ಇನ್ಸ್ಪೈರ್ ಆಗಬೇಕು ಅಂತಂದ್ರೆ ಅದು ಯಾವಾಗ ನಾವು ಕ್ರೌಡಿಂದ ಅವೆಲ್ಲ ದೂರ ಇದ್ದು, ಅದೇ ನಾವು ರಿವರ್ಸ್ ಅಥವಾ ಟ್ರೀಸ್ ಮಧ್ಯ, ಲೇಕ್ಸ್ ಮಧ್ಯೆ ಕುತ್ಕೊಂಡು ನಾವು ನೇಚರ್ ಜೊತೆ ಟೀಚರ್, ಹಾರ್ಮೋನಿ ವಿತ್ ನೇಚರ್, ಆ ನೇಚರ್ ಜೊತೆ ನಾವು ಒಂದು ಕಮ್ಮಿನ ಆಧಾರ ಮಾತ್ರ ಅದು ಸಾಧ್ಯ ಆಗುತ್ತೆ ವಿನಃ ಅದು ದೂರ ಹೋದ್ರೆ ನಾವು ಯಾವುದೇ ಕಾರಣಕ್ಕೂ ಆ ಥರ ತಾರ್ಕಿಕವಾಗಿ ಆಲೋಚನೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ, ಅವರು ಬೌದ್ಧಿಕವಾಗಿ ಥಿಂಕ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಹೇಳ್ತಾ ಹೋಗ್ತಾರೆ. ಸೊ ದ ಪೀಸ್ ಆಫ್ ದಿ ಫಾರೆಸ್ಟ್ ಹ್ಯಾಸ್ ಹೆಲ್ಪ್ ದ ಇಂಟೆಲೆಕ್ಚುಯಲ್, ಅಂದರೆ ಬೌದ್ಧಿಕವಾಗಿ ಎವಲ್ಯೂಷನ್ ಆಫ್ ಮ್ಯಾನ್, ಮಾನವನ ಒಂದು ವ್ಯಕ್ತಿತ್ವ ವಿಕಸನ ಆಗಬೇಕು ಅಂದರೆ ನೇಚರ್ನ ನಾವು ಫಸ್ಟು ಪ್ರೀತಿಸಬೇಕು. ನೇಚರ್ ಬಗ್ಗೆ ಬೇರೆ, ನೇಚರ್ ಮಧ್ಯೆ ನಾವು ವಾಸ ಮಾಡ್ತಾ ಇದ್ದೀವಿ, ನೇಚರ್ನ ಒಳ್ಳೆಯ ನಮ್ಮದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಬೇಕು ಅಂದರೆ ಗಿಡ ಮರಗಳನ್ನ ನಾವು ಇವತ್ತು ಸಂರಕ್ಷಣೆ ಮಾಡಬೇಕು ಅಂತ ಅವ್ರು ಹೇಳ್ತಾ ಹೋಗ್ತಾರೆ. ದ ಕಲ್ಚರ್ ಆಫ್ ದಿ ಫಾರೆಸ್ಟ್ ಹ್ಯಾಸ್ ಫ್ಯೂಯಲ್ಡ್ ದ ಕಲ್ಚರ್ ಆಫ್ ಇಂಡಿಯನ್ ಸೊಸೈಟಿ. ಒಂದು ಭಾರತೀಯ ನಿಜವಾದ ಸಂಸ್ಕೃತಿ ಏನಪ್ಪ ಅಂದರೆ, ನೇಚರ್ನ ಯಾರು ರೆಸ್ಪೆಕ್ಟ್ ಕೊಡ್ತಾರೋ, ಯಾರು ನರ್ಚರಿಂಗ್ ಮಾಡ್ತಾರೋ ಅದೇ ನಿಜವಾದ ಇಂಡಿಯನ್ ಕಲ್ಚರ್ ಅಂತ ಹೇಳಿ ಟ್ಯಾಗೋರ್ ಅವರು ಹೇಳ್ತಾ ಹೋಗ್ತಾರೆ. ನೋಡಿ, ಇಂಥ ಒಳ್ಳೆಯ ಮಾತಿನಲ್ಲಿ ಹೇಳ್ತಾ ಇದ್ದಾರೆ. ದ ಪೀಸ್ ಆಫ್ ದಿ ಫಾರೆಸ್ಟ್ ಹ್ಯಾಸ್ ಹೆಲ್ಪ್ಡ್ ಇನ್ ದ ಇಂಟೆಲೆಕ್ಚುಯಲ್ ಎವಲ್ಯೂಷನ್ ಆಫ್ ಮ್ಯಾನ್. ದ ಕಲ್ಚರ್ ಆಫ್ ದಿ ಫಾರೆಸ್ಟ್ ಹ್ಯಾಸ್ ಫ್ಯೂಯಲ್ಡ್ ದ ಕಲ್ಚರ್ ಆಫ್ ಇಂಡಿಯನ್ ಸೊಸೈಟಿ ಅಂತ ಅವರು ಹೇಳ್ತಾ ಹೋಗ್ತಾರೆ. ದ ಕಲ್ಚರ್ ದಟ್ ಹ್ಯಾಸ್ ಅರೈಸನ್ ಫ್ರಮ್ ದಿ ಫಾರೆಸ್ಟ್. ನೋಡಿ, ಕಲ್ಚರ್ ಅರೈಸ್ ಆಗೋದು ಯಾವುದರಿಂದ? ಫಾರೆಸ್ಟ್ ಇಂದಾನೆ ಅಂತ ಹೇಳ್ತಾರೆ. ಅಂದ್ರೆ ಒಳ್ಳೆಯ ಒಂದು ಗುಡ್ ಕಲ್ಚರ್ ನಮಗೆ ಗೇನ್ ಆಗೋದು ಫಾರೆಸ್ಟ್ ಇಂದ. ಹ್ಯಾಸ್ ಬಿನ್ ಇನ್ಫ್ಲೂಯೆನ್ಸ್ಡ್ ಬೈ ದ ಡೈವರ್ಸ್ ಪ್ರೊಸೆಸಸ್ ಆಫ್ ರಿನಿವಲ್ ಆಫ್ ಲೈಫ್. ನಮ್ಮ ಜೀವನ ಒಂದು ರಿನಿವಲ್ ಅಂದರೆ ಮತ್ತೆ ಅದು ರೀಕ್ರಿಯೇಟ್ ಆಗಬೇಕು ಅಂದರೆ ನಾವು ಮತ್ತೆ ಒಂದು ರಿಫ್ರೆಶ್ಮೆಂಟ್ ನಮಗೆ ಸಿಗ್ತಾ ಇರೋದು ನೇಚರಿಂದ ಮಾತ್ರ ಸಾಧ್ಯ. ನೋಡಿ, ನೀವು ಬೇಕಾದ್ರೆ ಒಂದು ಒಳ್ಳೆ ಹರಿಯುವ ನೀರು ಮಧ್ಯೆ ಸುತ್ತ ಗಿಡ ಮರಗಳಿರೋ ಜಾಗದಲ್ಲಿ ಕುತ್ಕೊಂಡು ನಾವು ಪ್ರಶಾಂತವಾಗಿ ಕುತ್ಕೊಂಡಾಗ ಆಗುವಂಥ ಖುಷಿ ಇದೆಯಲ್ಲ, ಅದೆಷ್ಟೇ ನಾವು ದುಡ್ಡು ಕೊಟ್ಟರು ಕೂಡ ನಮಗೆ ಸಿಗೋದಿಲ್ಲ. ಅಂಥ ಒಂದು ನಮಗೆ ಮನಸ್ಸಿಗೆ ಖುಷಿ, ಮನಸ್ಸಿಗೆ ನೆಮ್ಮದಿ ಸಿಗುವಂತೆ ಮಾಡ್ತಿರೋದು ನೇಚರ್. ಅಂಥ ನೇಚರ್ನ ನಾವು ಹಾಳು ಮಾಡಬಾರ್ದು. ಡಿಫಾರೆಸ್ಟೇಷನ್ ಆಗ್ತಾ ಇದೆ, ಅದು ಅಫಾರೆಸ್ಟೇಷನ್ ಆಗಬೇಕು ಅಂತ ಇಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಸೊ which are always play in the forest, varying from species to species, from season to season, in sight of sound and smell. ನೋಡಿ, ಪ್ರತಿಯೊಂದು ಜಾತಿಯ ಒಂದು ಧಾನ್ಯಗಳಿಗೆ ಎಲ್ಲ ಒಂದು ಸೀಸನಲ್ಲೂ ಕೂಡ ಆ ಒಂದು ಸೌಂಡ್ ಆ್ಯಂಡ್ ಸ್ಮೆಲ್, ಆ ಒಂದು ಘಮ ಇದೆಯಲ್ಲ, ಆ ಒಂದು ನೇಚರ್ನ ಒಂದು ಘಮ. ಯಾಕಂದ್ರೆ ನೀವು ನೇಚರ್ ಮಧ್ಯೆ ಹೋಗಿ ಏನೋ ಒಂದು ಫಾರೆಸ್ಟ್ಗೆ ಅಥವಾ ನೀವೆಲ್ಲ ಔಟಿಂಗ್ಗಳು ಹೋದಾಗ ಕೆಲವೊಂದು ಗಿಡ ಮರಗಳಿರೋ ಒಂದು ಪ್ಲೇಸಲ್ಲಿ ಒಂದು ಲೇಕ್ಸು ಅಥವಾ ರಿವರ್ಸು ಅಲ್ಲೋಗಿ ನಿಂತ್ಕೊಂಡಾಗ ಆ ಸ್ಮೆಲ್, ಆ ಒಂದು ಆ ಟೇಸ್ಟ್ ನೀವು
ಅನುಭವಿಸ್ದಾಗ ಗೊತ್ತಾಗುತ್ತೆ ನೇಚರ್ ಎಂಥ ಒಂದು ಕ್ವಾಲಿಟಿ ಇದೆ ಅಂತೇಳಿ. ಸೊ ದ ಯೂನಿಫೈಯಿಂಗ್ ಪ್ರಿನ್ಸಿಪಲ್ ಆಫ್ ಲೈಫ್ ಇನ್ ಡೈವರ್ಸಿಟಿ ಅಂದರೆ ನಮ್ಮ ಪ್ರಿನ್ಸಿಪಲ್ ಏನಾಗಬೇಕಪ್ಪ ಅಂದರೆ ಡೆಮೋಕ್ರೆಟಿಕ್ ಪ್ಲೂರಲಿಸಮ್. ಇವತ್ತು ಬಹುತ್ವ ಸಿದ್ಧಾಂತ ಆಗಿದೆ. ಬಹುತ್ವ ಸಿದ್ಧಾಂತ ದಸ್ ಬಿಕೇಮ್ ದ ಪ್ರಿನ್ಸಿಪಲ್ ಆಫ್ ಇಂಡಿಯನ್ ಸಿವಿಲೈಸೇಷನ್. ನಮ್ಮ ಇಂಡಿಯಾದ ನಿಜವಾದ ಭಾರತೀಯ ಒಂದು ನಾಗರಿಕತೆ ಏನಪ್ಪ ಅಂತಂದರೆ ನಾವು ಡೆಮೋಕ್ರೆಟಿಕ್ ದ ಯೂನಿಫೈಯಿಂಗ್ ಪ್ರಿನ್ಸಿಪಲ್ ಆಫ್ ಲೈಫ್ ಇನ್ ಡೈವರ್ಸಿಟಿ ಆಗಬೇಕು, ಆಫ್ ಡೆಮೋಕ್ರೆಟಿಕ್ ಪ್ಲೂರಲಿಸಮ್ ದಸ್ ಬಿಕೇಮ್ ದ ಪ್ರಿನ್ಸಿಪಲ್ ಆಫ್ ಇಂಡಿಯನ್ ಸಿವಿಲೈಸೇಷನ್ ಅಂತ ಹೇಳಿ ಟ್ಯಾಗೋರ್ ಅವರು ಹೇಳ್ತಾ ಹೋಗ್ತಾರೆ. ನೋಡಿ, ಟ್ಯಾಗೋರ್ ಅವರ ಒಂದು ಎಸ್ಸೆ ತಪೋವನಲ್ಲಿ ಎಂಥ ಒಳ್ಳೆ ಮಾತು ಹೇಳ್ತಾರೆ. ಇಂಡಿಯನ್ ಸಿವಿಲೈಸೇಷನ್ ಹ್ಯಾಸ್ ಬಿನ್ ಡಿಸ್ಟಿಂಕ್ಟಿವ್ ಇನ್ ಲೊಕೇಟಿಂಗ್ ದ ಸೋರ್ಸ್ ಆಫ್ ರೀಜನರೇಷನ್ ಅಂತ ಹೇಳ್ತಾರೆ. ಅಂದರೆ ಭಾರತೀಯ ಒಂದು ನಾಗರಿಕತೆಯಲ್ಲಿ ನಮಗೊಂದು ಹಲವಾರು ತಲೆಮಾರುಗಳಿಂದ ನಮಗೊಂದು ಸಿಕ್ಕಿರೋ ಒಂದು ಗ್ರೇಟ್ ಅಸೆಟ್ ಅಂದರೆ ನೇಚರ್. ಅಂತ ನೇಚರ್ ನಾವು ಯಾವುದೇ ಕಾರಣಕ್ಕೂ ಹಾಳು ಮಾಡ್ಕೊಂತಾರೆ, ಅದನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತ ಅವರು ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್, ಇಟ್ ಈಸ್ ದಿಸ್ ಯುನಿಟಿ ಇನ್ ಡೈವರ್ಸಿಟಿ ದಟ್ ಈಸ್ ದ ಬೇಸಿಸ್ ಆಫ್ ಬೋತ್ ಎಕಾಲಜಿಕಲ್ ಸಸ್ಟೈನಬಿಲಿಟಿ ಅಂಡ್ ಡೆಮೋಕ್ರಸಿ. ಡೈವರ್ಸಿಟಿ ವಿತೌಟ್ ಯುನಿಟಿ ಬಿಕಮ್ಸ್ ದ ಸೋರ್ಸ್ ಆಫ್ ಕಾನ್ಫ್ಲಿಕ್ಟ್ ಅಂಡ್ ಕಂಟೆಸ್ಟ್. ನೋಡಿ, ಹೇಳ್ತಾರೆ ಇಟ್ ಈಸ್ ಯುನಿಟಿ ಇನ್ ಡೈವರ್ಸಿಟಿ ಅಂದರೆ ನಮ್ಮ ಇಂಡಿಯಾನ ನಾವು ವೈವಿಧ್ಯತೆಯಲ್ಲಿ ಏಕತೆಯ ನಾಡು ಅಂತ ಕರಿತೀವಿ. ಅಂದರೆ ಇಲ್ಲಿ ಬೇಸಿಸ್ ಆಫ್ ಅದನ್ನ ನಾವು ಯಾವ ಥರ ಯಾವುದೇ ಭೇದ ಭಾವ ಮಾಡಿದರೆ ಎಲ್ಲರನ್ನೂ ಕೂಡ ಒಪ್ಕೊಳ್ಳೋವಂಥ ಒಂದು ದೇಶ, ಯಾವುದೇ ಜಾತಿ ಮತ ಆ ಜಾತಿ ಈ ಜಾತಿ ಭೇದ ಭಾವ ಮಾಡಲ್ಲ ಅಂತ ಹೇಳ್ತೀವಿ. ಅದೇ ಥರ ನಾವು ಎಕಾಲಜಿಕಲ್ ಸಸ್ಟೈನಬಿಲಿಟಿ ಪರಿಸರವನ್ನು ಕೂಡ ಯಾವುದೇ ಥರ ಭೇದ ಭಾವ ಮಾಡ್ದಲ್ಲೇ ಡಿಸ್ಕ್ರಿಮಿನೇಟ್ ಮಾಡ್ದಲ್ಲೇ ಅದು ನಮ್ಮ ಒಂದು ಆಸ್ತಿ ಅಂತ ನಾವು ಸಸ್ಟೈನಬಿಲಿಟಿ ಅಂದರೆ ಸಮರ್ಥನೀಯವಾಗಿ ಅದನ್ನು ನಾವು ಡೆಮೋಕ್ರಸಿ ನಮ್ಮ ಒಂದು ಪ್ರಜಾಪ್ರಭುತ್ವದಲ್ಲಿ ಅದನ್ನು ಕೂಡ ಒಂದು ಹಕ್ಕು ಸಿಗಬೇಕು. ಯಾಕಂದರೆ ದ ರೈಟ್ಸ್ ಆಫ್ ನೇಚರ್ ಆನ್ ದಿ ಗ್ಲೋಬಲ್ ಸ್ಟೇಜ್ ಫಾರ್ ದಿ ಫಸ್ಟ್ ಟೈಮ್ ಈಕ್ವಡಾರ್ ಕಂಟ್ರಿ ಹ್ಯಾಸ್ ರೆಕಗ್ನೈಸ್ಡ್ ದ ರೈಟ್ಸ್ ಆಫ್ ನೇಚರ್ ಇಟ್ಸ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾ ಹೋಗ್ಬೋದು. ಅದೇ ಥರ ಡೈವರ್ಸಿಟಿ ವಿತೌಟ್ ಯೂನಿಟಿ ಬಿಕಮ್ಸ್ ದ ಸೋರ್ಸ್ ಆಫ್ ಕಾನ್ಫ್ಲಿಕ್ಟ್ ಅಂಡ್ ಕಂಟೆಸ್ಟ್. ಅಂದರೆ ನಮ್ಮಲ್ಲೇ ಒಂದು ಒಗ್ಗಟ್ಟಿಲ್ಲ ಅಂತಂದರೆ ನೇಚರ್ ನಾವು ಪ್ರೊಟೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಥರ ಮಾಡ್ದಲೇ ನಾವು ನೇಚರ್ನ ಹಾಳು ಮಾಡ್ತಾ ಹೋದರೆ ಸೋರ್ಸ್ ಆಫ್ ಕಾನ್ಫ್ಲಿಕ್ಟ್ ಅಂಡ್ ಕಂಟೆಸ್ಟ್ ಅಂದರೆ ನಮ್ಮಲ್ಲೇ ಒಂದು ಗೊಂದಲಗಳು ಇಲ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನಮ್ಮಲ್ಲೇ ಫಸ್ಟ್ ಒಂದು ಯೂನಿಟಿ ಇರಬೇಕು. ಯಾಕಂದರೆ ಯೂನಿಟಿ ನಮ್ಮಲ್ಲೇ ಒಂದು ಯೂನಿಟಿ ನಾವು ಹಾಳು ಮಾಡ್ಕೊಳ್ತಾ ಹೋದರೆ ಕಾನ್ಫ್ಲಿಕ್ಟ್ ಅಂಡ್ ಕಂಟೆಸ್ಟ್ ಆಗ್ಬಿಡುತ್ತೆ. ಸೊ ಯೂನಿಟಿ ವಿತೌಟ್ ಡೈವರ್ಸಿಟಿ ಬಿಕಮ್ ದ ಗ್ರೌಂಡ್ ಫಾರ್ ಎಕ್ಸ್ಟರ್ನಲ್ ಕಂಟ್ರೋಲ್. ದಿಸ್ ಈಸ್ ಟ್ರೂ ಆಫ್ ಬೋತ್ ನೇಚರ್ ಅಂಡ್ ಕಲ್ಚರ್. The forest is the unity in its diversity and we are united with nature through our relationship with the forest. ಅಂದರೆ ಪ್ರಕೃತಿ ಜೊತೆ ನಾವು ಒಂದು ಹೊಂದಾಣಿಕೆ ಸಾಮರ್ಥ್ಯ ಮಾಡ್ಕೋಬೇಕು. ಯಾಕಂದ್ರೆ harmony with nature. The UN Secretary General's report said that harmony with nature. ಪ್ರಕೃತಿ ಜೊತೆ ನಾವು ಹೊಂದಾಣಿಕೆ ಸಾಮರ್ಥ್ಯ ಇರಬೇಕು. ಅದು ಆದಾಗ ಮಾತ್ರ ಎಲ್ಲವೂ ಸಾಧ್ಯ ಆಗುತ್ತೆ. ಯಾಕಂದ್ರೆ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ಯುನಿಟಿ ವಿತೌಟ್ ಡೈವರ್ಸಿಟಿ ಬಿಕಮ್ಸ್ ದ ಗ್ರೌಂಡ್ ಆಫ್ ಎಕ್ಸ್ಟರ್ನಲ್ ಕಂಟ್ರೋಲ್. ಒಗ್ಗಟ್ಟಿಲ್ಲ ಅಂತಂದರೆ ನಮ್ಮಲ್ಲೇ ಒಂದು ನಾವು ಯೂನಿಟಿ ಇಲ್ಲ ಅಂತಂದರೆ ನೇಚರ್ ನಾವು ಖಂಡಿತವಾಗ್ಲೂ ನಾವು ಪ್ರೊಟೆಕ್ಟ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅದು ನಮ್ಮ ಕೈ ಬಿಟ್ಟು ಹೋಗ್ಬಿಡುತ್ತೆ, ಎಕ್ಸ್ಟರ್ನಲ್ ಔಟ್ ಆಫ್ ಕಂಟ್ರೋಲಲ್ಲಿ ಹೋಗ್ಬಿಡುತ್ತೆ. ಸೊ ದಿಸ್ ಇಸ್ ಟ್ರೂ ಆಫ್ ಬೋತ್ ನೇಚರ್ ಆ್ಯಂಡ್ ಕಲ್ಚರ್. ಈ ಪ್ರಕೃತಿ ಮತ್ತು ಸಂಸ್ಕೃತಿ ಇದಾವಲ್ಲ, ದ ಫಾರೆಸ್ಟ್ ಇಸ್ ದ ಯುನಿಟಿ ಡೈವರ್ಸಿಟಿ. ವಿ ಆರ್ ಯುನೈಟೆಡ್ ವಿತ್ ನೇಚರ್. ನೇಚರ್ ಜೊತೆ ನಾವು ಒಂದು ಸಹ ಸಂಬಂಧವನ್ನು ಇರಬೇಕು. ಥ್ರೂ ರಿಲೇಶನ್ಶಿಪ್ ಸಂಬಂಧವನ್ನು ಬೆಳೆಸ್ಕೊಂಡಾಗ ಮಾತ್ರ ನಾವು ಒಂದು ಅದ್ರ ಬಗ್ಗೆ ಒಂದು ಅವೇರ್ನೆಸ್, ಒಂದು ಅರಿವನ್ನ, ನಾಲೆಡ್ಜ್ ನಾವು ಬೆಳೆಸ್ಕೊಳ್ಬೇಕು. ಅದು ಎಷ್ಟೊಂದು ಅಡ್ವಾಂಟೇಜಸ್ ಇದೆ ಅಂತ ನಾವು ಪ್ರತಿಯೊಬ್ಬರಿಗೂ ನಾವು ಓದ್ಕೊಂಡು ಪ್ರತಿಯೊಬ್ಬರಿಗೂ ಅದನ್ನು ತಿಳಿಸ್ಬೇಕು ಅಂತ ಇಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ನೋಡಿ, ಇನ್ ಟ್ಯಾಗೋರ್ಸ್ ರೈಟಿಂಗ್ ದ ಫಾರೆಸ್ಟ್ ವಾಸ್ ನಾಟ್ ಜಸ್ಟ್ ಎ ಸೋರ್ಸ್ ಆಫ್ ನಾಲೆಡ್ಜ್ ಅಂಡ್ ಫ್ರೀಡಮ್. ಅವರ ಒಂದು ಪ್ರಕಾರ ಹೇಳೋದಪ್ಪ ಟ್ಯಾಗೋರ್ ಅವರು ಫಾರೆಸ್ಟ್ ಅನ್ನೋ ಒಂದು ಸೋರ್ಸ್ ಆಫ್ ನಾಟ್ ಜಸ್ಟ್ ಎ ಸೋರ್ಸ್ ಆಫ್ ನಾಲೆಡ್ಜ್ ಅಂಡ್ ಫ್ರೀಡಮ್. ಬರೀ ಒಂದು ನಾಲೆಡ್ಜ್ಗೋಸ್ಕರ ಓದ್ಕೊಂಡು ಫಾರೆಸ್ಟ್ ಈ ಥರ ನನಗೆ ಅನುಕೂಲತೆಗಳಿದ್ದಾವೆ, ಅದು ಹಿಂಗೆ ಮಾಡಬೇಕು, ಆ ಥರ ನೋಡ್ಕೋಬೇಕು ಅಂತ ಜಸ್ಟ್ ಓದ್ಕೊಂಡ್ರೆ ಆಗೋದಿಲ್ಲ. ಇಟ್ ವಾಸ್ ಅ ಸೋರ್ಸ್ ಆಫ್ ಬ್ಯೂಟಿ ಆ್ಯಂಡ್ ಜಾಯ್. ಒಂದು ಆ ಬ್ಯೂಟಿ, ಒಂದು ಜಾಯ್ ಅಂದರೆ ಹ್ಯಾಪಿನೆಸ್. ಬಿಕಾಸ್ ನೇಚರ್ ಅಂತ ಒಂದು ಹ್ಯಾಪಿನೆಸ್ಸು, ಒಂದು ಸಂತೋಷ. ಯಾಕಂದರೆ ನೇಚರ್ ಇಸ್ ಎ ಟೀಚರ್, ವಿ ಕೋ ಕ್ರಿಯೇಟ್ ವಿತ್ ಹರ್ ಅಂತ. ನೇಚರ್ ನಮಗೆ ಸೋರ್ಸ್ ಆಫ್ ಬ್ಯೂಟಿ, ಆ ಸೌಂದರ್ಯ, ಆ ಸಂತೋಷ, ಆ ನೇಚರ್ ಒಂದು ಬ್ಯೂಟಿ. ನೀವು ಎಲ್ಲಾನು ಹೊರಗಡೆ ಹೋದಾಗ ಹರಿಯೋ ನೀರು ಸುತ್ತ ಗಿಡ ಮರಗಳು ನೀರು ಮಧ್ಯೆ ನಿಂತ್ಕೊಂಡ ಆ ಒಂದು ಸೌಂದರ್ಯನ ಅನುಭವಿಸೋಕ್ಕೆ ಎರಡು ಕಣ್ಣು ಸಾಲೋದಿಲ್ಲ. ಅಷ್ಟೊಂದು ಅದ್ಭುತವಾಗಿ ನಯನ ಮನೋಹರವಾಗಿರುತ್ತೆ ಅನ್ನೋ ದೃಶ್ಯ. ಅಂತ ಒಂದು ಆರ್ಟ್ ಆಫ್ ಏಸ್ಥೆಟಿಕ್ಸ್ ಅಂದರೆ ಏಸ್ಥೆಟಿಕ್ಸ್ ಅಂದರೆ ಸೌಂದರ್ಯ ಉಪಾಸನೆ, ಸೌಂದರ್ಯವನ್ನು ಅನುಭವಿಸೋದು. ಯಾಕಂದರೆ ಬ್ಯೂಟಿ ಲೈಸ್ ಇನ್ ದ ಐಸ್ ಆಫ್ ಬಿಹೋಲ್ಡ್ ಅಂತ ಕರಿತೀವಿ. ಬ್ಯೂಟಿ ಐಸ್ ಆಫ್ ಬಿಹೋಲ್ಡ್ ಅಂದರೆ ಸೌಂದರ್ಯ ಅನ್ನೋದು ನೋಡುಗರ ಒಂದು ಕಣ್ಣಲ್ಲಿರುತ್ತೆ. ಆ ನೇಚರ್ ಅನ್ನೋದು ನಾವು ತಿಳ್ಕೊಂಡಾಗ ಮಾತ್ರ
ಅದರದ್ದೊಂದು ವ್ಯಾಲ್ಯೂ ಏನಂತ ನಮಗೆ ಅರ್ಥ ಆಗುತ್ತೆ. ಹಾರ್ಮೋನಿ ಅಂಡ್ ಪರ್ಫೆಕ್ಷನ್, ಆ ಸಾಮರಸ್ಯ, ಆ ಪರ್ಫೆಕ್ಷನು, ಇಟ್ ಇಸ್ ಸಿಂಬಲೈಸ್ಡ್ ದ ಯೂನಿವರ್ಸ್. ದ ಫಾರೆಸ್ಟ್ ಟೀಚರ್ಸ್ ಅಸ್ ಯೂನಿಯನ್ ಅಂಡ್ ಕಂಪ್ಯಾಷನ್. ಅಂದರೆ ಫಾರೆಸ್ಟ್ ಅಲ್ಲ ಒಂದು ಯೂನಿಯನ್, ಒಂದು ಒಕ್ಕೂಟ, ಕಂಪ್ಯಾಷನ್, ಪಿಟಿ, ಒಂದು ಅನುಕಂಪದ ಆಧಾರದ ಮೇಲೆ ಆದರೂ ನಾವು ಅಯ್ಯೋ ಈ ಥರ ಹೇಳಿದಾರೆ ಅಂತ ನೋಡ್ಕೊಳ್ಳೋದಲ್ಲ. ಪ್ರತಿಯೊಬ್ಬರಿಗೂ ಅದ್ರ ಬಗ್ಗೆ ಒಂದು ನಾಲೆಡ್ಜು ಬೆಳೆಸ್ಕೋಬೇಕು, ಒಂದು ಒಕ್ಕೂಟವನ್ನು ಬೆಳೆಸ್ಕೋಬೇಕು, ಅಟ್ಲೀಸ್ಟ್ ಕಂಪ್ಯಾಷನ್ ಇಟ್ಕೋಬೇಕು. ಯೂನಿಟಿ ಬಗ್ಗೆ ಹೊರಡು ಅಯ್ಯೋ ನಮ್ಮ ಒಂದು ಪರಿಸರ ಹಾಳಾಗ್ತಾ ಇದೆ, ಇವತ್ತು ನಮ್ಮನ್ನು ಕೊಟ್ಟಿರೋ ಗಾಡ್ ಗಿಫ್ಟು ನೇಚರ್, ಗಿಡ ಮರಗಳು ನಮ್ಮ ಕೈಯಲ್ಲಿ ಯಾರಾದರೂ ಹಾಳು ಮಾಡ್ತಿರೋದಿಲ್ಲ, ಅದನ್ನು ಅಟ್ಲೀಸ್ಟ್ ತಡೆಯೋ ಪ್ರಯತ್ನ ಮಾಡಬೇಕು. ಅದ್ರ ಬಗ್ಗೆ ಒಂದು ಅವೇರ್ನೆಸ್ನ ಮೂಡಿಸೋ ಪ್ರಯತ್ನ ಪ್ರತಿಯೊಬ್ಬ ಈ ಭೂಮಿ ಮೇಲೆ ಯಾರು ವಾಸ ಮಾಡ್ತಿದಾರೋ ಎಲ್ಲರೂ ಕೂಡ ಇದೊಂದು ಭೂಮಿಯ ಒಂದು ಫ್ಯಾಮಿಲಿ. ಆ ಫ್ಯಾಮಿಲಿ ನಾವು ವಾಸ ಮಾಡ್ತಿದ್ದೀವಿ ಅಂದರೆ ನಾವು ಕೂಡ ಒನ್ ಆಫ್ ದ ಮೆಂಬರ್. ಸೊ ಎಲ್ಲರೂ ಕೂಡ ಒಂದು ಆ ರೈಟ್ಸ್ ಇದ್ದೇ ಇರುತ್ತೆ. ಅದನ್ನು ಪ್ರತಿಯೊಬ್ಬರೂ ಅದನ್ನು ಪಾಲಿಸಬೇಕು. ಅದನ್ನು ಯಾರೇ ತಪ್ಪು ಮಾಡಿದಾಗ ತಾವು ಖಂಡಿಸ್ಬಿಟ್ಟು ಆದಷ್ಟು ಡಿಫಾರೆಸ್ಟೇಷನ್ ಆಗ್ತಾ ಇರೋದನ್ನ ಅಫಾರೆಸ್ಟೇಷನ್ ಆಗೋ ಥರ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದ ಫಾರೆಸ್ಟ್ ಆಲ್ಸೋ ಟೀಚರ್ಸ್ ಅಸ್ ಎನಫ್ನೆಸ್. ಇಷ್ಟೇ ಅಂತ ಮುಗಿದೋಗ್ಬಾರ್ದು. ಆ ಪ್ರಿನ್ಸಿಪಲ್ ಆಫ್ ಈಕ್ವಿಟಿ ಅಂದರೆ ಜಸ್ಟಿಸ್, ನ್ಯಾಯ ಒದಗಿಸ್ಬೇಕು. ಹೌ ಟು ಎಂಜಾಯ್ ದ ಗಿಫ್ಟ್ಸ್ ಆಫ್ ನೇಚರ್. ಯಾವ ಥರ ನಮಗೆ ದೇವ್ರು ಕೊಟ್ಟಿರೋ ಗಿಫ್ಟ್ನ ಯಾವ ಥರ ನಾವು ಎಂಜಾಯ್ ಮಾಡಬೇಕು ಅಂತಂದರೆ ಅದನ್ನು ಯಾವುದೇ ಕಾರಣಕ್ಕೆ ಅನುಭವಿಸ್ಬೇಕು. ದೇವ್ರು ಕೊಟ್ಟಿರೋ ಗಿಫ್ಟ್ನ ನಾವು ನಮ್ಮ ಕೈಯಲ್ಲಿ ನಾಶ ಮಾಡ್ಕೊಂಡ್ರೆ ಸಿಕ್ಕಂಥ ಅವಕಾಶವನ್ನು ನಾವು ಸದುಪಯೋಗ ಪಡ್ಕೋಬೇಕು. ಅಂದರೆ ನೇಚರ್ ನಮಗೆ ಕೊಟ್ಟಿರೋ ಗಾಡ್ ಗಿಫ್ಟ್ ಅದನ್ನು ನಾವು ಹೌ ಟು ಎಂಜಾಯ್, ಯಾವ ಥರ ಅದನ್ನು ಅನುಭವಿಸ್ಬೇಕು ಅದನ್ನು ಮಾಡ್ತಾ ಇಲ್ಲ. ನಾವು ಏನು ಮಾಡ್ತಿದ್ದೀವಿ, ಎಕ್ಸ್ಪ್ಲಾಟೇಷನ್ ಮಾಡ್ತಾ ಇದ್ದೀವಿ. ಆದರೆ ಅದು ಹಾಕ್ಬೋದು. ವಿತೌಟ್ ಎಕ್ಸ್ಪ್ಲಾಟೇಷನ್, ಹಾಳು ಮಾಡ್ದಲೆ, ಡಿಸ್ಟ್ರಾಯ್ ಮಾಡ್ದಲೆ, ಅಕ್ಯುಮುಲೇಷನ್ ಅಂದರೆ ಒಂದು ಕಡೆ ಅದನ್ನು ಸೇರಿಸಬೇಕು, ಒಂದು ಕಡೆ ಅದನ್ನು ರೀಜನರೇಟ್ ಮಾಡಬೇಕು ಅಂತ ಟ್ಯಾಗ್ಮೂರ್ ಕೋಟ್ಸ್ ಫ್ರಮ್ ದ ಏನ್ಷಿಯಂಟ್ ಟೆಕ್ಸ್ಟ್ ರಿಟರ್ನ್ ಇನ್ ದಿ ಫಾರೆಸ್ಟ್. ಇದಿಷ್ಟು ಕೂಡ ಅವರು ಹಲವಾರು ಅವ್ರು ಬರೆದಿರೋ ಫಾರೆಸ್ಟ್ ಬಗ್ಗೆ ಬರೆದಿರೋ ಹಲವಾರು ಏನ್ಷಿಯಂಟ್ ಬುಕ್ಸಲ್ಲೂ ಕೂಡ ಟ್ಯಾಗ್ಮೂರ್ ಅವರು ಈ ಮಾತನ್ನು ಹೇಳ್ತಾ ಹೋಗ್ತಾರೆ. ನೋ ಆಲ್ ದಟ್ ಮೂವ್ಸ್ ಈಸ್ ಎ ಮೂವಿಂಗ್ ವರ್ಲ್ಡ್ ಆಸ್ ಎನ್ವಲಪ್ಡ್ ಬೈ ಗಾಡ್. ಅಂದರೆ ಈ ಒಂದು ಈ ಒಂದು ಮೂವಿಂಗ್ ವರ್ಲ್ಡಲ್ಲಿ, ಈ ಮುಂದುವರಿತಿರೋ ಒಂದು ಪ್ರಪಂಚದಲ್ಲಿ ಎನ್ವಲಪ್ಡ್ ಬೈ ಗಾಡ್ ಅಂದರೆ ಎನ್ವಲಪ್ಡ್ ಎನ್ಕ್ಲೋಸ್ ಅಂದರೆ ಹೊದಿಕೆ. ದೇವರು ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ನಾಲೆಡ್ಜ್ನ ಒಂದು ಸೆನ್ಸ್ ಅನ್ನು ಕೊಟ್ಟಿರ್ತಾನೆ. ಅವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ನಾಲೆಡ್ಜ್ ಅನ್ನೋದಿರುತ್ತೆ. ಅದನ್ನು ಸುಮ್ಮನೆ ಬಾಯಿ ಮಾತಲ್ಲಿ ಓದ್ಕೊಂಡು ಅದನ್ನು ತಿಳ್ಕೊಂಡ್ರೆ ಸಾಲಲ್ಲ, ಕಾರ್ಯರೂಪ ತರುವಂಥ ಪ್ರಯತ್ನವನ್ನು ಕೂಡ ಮಾಡಬೇಕು. ಆ ನೇಚರು ನಮಗೆ ಕೊಟ್ಟಿರೋ ಗಾಡ್ ಇದೆ. ನೇಚರ್ ಇಸ್ ಎ ಗಾಡ್. ನೇಚರ್ ಒಂದು ದೇವರಿದ್ದಾನೆ, ದೇವರ ಸ್ವರೂಪ. ಅಂದರೆ ಅದನ್ನು ಏನು ಮಾಡಬೇಕು, ಪ್ರೊಟೆಕ್ಟ್ ಮಾಡಬೇಕು ಆ್ಯಂಡ್ ಎಂಜಾಯ್ಮೆಂಟ್ ಅನುಭವಿಸ್ಬೇಕು ಥ್ರೂ ದ ರಿನೌನ್ಸಿಯೇಷನ್. ಅದು ಬಿಟ್ಟು ಅದನ್ನು ಬಿಟ್ಕೊಡಬಾರ್ದು. ನಾಟ್ ಥ್ರೂ ಗ್ರೀಡ್ ಆಫ್ ಕಂಪ್ಯಾಷನ್. ಗ್ರೀಡ್ ಅಂದರೆ ದುರಾಸೆನ ಬೀಜ ಬಿತ್ತನೆ ಮಾಡ್ಕೊಂಡು ಅದನ್ನು ನಮ್ಮ ಪೊಸೆಷನ್, ನಮ್ಮ ಒಂದು ಅಥಾರಿಟಿಯಲ್ಲಿ ಇರೋದು ನಾವೇ ನಮ್ಮ ಕೈಯಲ್ಲಿ ಅದನ್ನು ಬಿಟ್ಕೊಡಬಾರ್ದು. ನೋ ಸ್ಪೀಶೀಸ್ ಇನ್ ದ ಫಾರೆಸ್ಟ್ ಅಪ್ರೋಪ್ರಿಯೇಟ್ ಟು ಶೇರ್ ಅನದರ್ ಸ್ಪೀಶೀಸ್. ಅಂದರೆ ಪ್ರತಿಯೊಂದು ಜಾತಿಯ ಬೆಳೆಗಳಿಗೂ, ಅಂದರೆ ಪ್ರತಿಯೊಂದು ಜಾತಿ ತಳಿಗಳಿಗೂ ಕೂಡ ಇನ್ನೊಂದು, ಅಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ ಈಗ ಒಂದು ಮೆಸೇಜ್ನ ನಾವು ಹೇಳ್ತಾ ಇದ್ದೀವಿ ಅಂತಂದ್ರೆ ಇನ್ನೊಬ್ರಿಗೆ ಅದನ್ನು ಒಳ್ಳೆ ರೀತಿಯಲ್ಲಿ ಪಾಸಿಟಿವ್ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸ್ತಾರೆ. ಅವ್ರು ಇನ್ನೊಬ್ರಿಗೆ ಹೋಗಿ ಹೇಳ್ತಾರೆ, ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ. ಈ ಥರ ಎಲ್ರಿಗೂ ಅದ್ರ ಬಗ್ಗೆ ಒಂದು ನೇಚರ್ ಬಗ್ಗೆ ಒಂದು ಅವೇರ್ನೆಸ್ ಬಂದಾಗ ನಿಜವಾಗ್ಲೂ ಅದು ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಖಂಡಿತವಾಗೂ ಸಾಧ್ಯ ಆಗುತ್ತೆ. ಅದು ಹಾಕಬೇಕು. ಅದು ಇವತ್ತು ಏನಾಗ್ತಾ ಇದೆ, ಎವ್ರಿ ಸ್ಪೀಶೀಸ್ ಸಸ್ಟೈನ್ಸ್ ಇಟ್ ಸೆಲ್ಫ್ ಕೋಆಪರೇಷನ್ ವಿತ್ ಅದರ್ಸ್. ನಾವು ಹೊಂದಾಣಿಕೆ ಇರಬೇಕು ಅಷ್ಟೇ, ಕೋಆಪರೇಷನ್ ಇರಬೇಕು. ಯಾಕಂದರೆ ಒಬ್ರು ಯಾರು ಹೇಳ್ತಾ ಇದ್ದಾರೆ ಅಂದರೆ ಅದಕ್ಕೆ ಏನಕ್ಕೆ ಹೇಳ್ತಾ ಇದ್ದಾರೆ, ನೇಚರ್ ಬಗ್ಗೆ ಒಂದು ನಿಮಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಡ್ತಾ ಇದ್ದಾರಪ್ಪ ಅಂದರೆ ಅದು ಅರ್ಥ ಮಾಡ್ಕೋಬೇಕು ಯಾಕೆ ಹೇಳ್ತಾ ಇದ್ದಾರೆ. ಯಾಕಂದರೆ ಇವತ್ತು ಎಷ್ಟೊಂದು ಕಡೆ ಅರಣ್ಯ ನಾಶ ಆಗ್ತಾ ಇದೆ. ನಮ್ಮ ಕಣ್ಮುಂದೆ ನಾವೇ ನಮ್ಮ ಮರಗಳನ್ನ ಕತ್ತರಿಸಿ ಬಿಸಾಕ್ತಾ ಇದ್ದಾರೆ. ಎಷ್ಟು ಗ್ರೇಟ್ ಲಾಸ್ ಆಗ್ತಾ ಇದೆ. ಸೊ ಅದು ಆಗಬಾರ್ದು. ಬಟ್ ಏನೇ ಇರಲಿ ಫೈನಲ್ ಮಾತು ಹೇಳ್ತಾರೆ, ದ ಎಂಡ್ ಆಫ್ ಕನ್ಸ್ಯೂಮರಿಸಮ್ ಅಂದರೆ ಗ್ರಾಹಕೀಕರಣ ಇಲ್ಲಿ ಎಂಡ್ ಆಗಬೇಕು. ಅಂಡ್ ಅಕ್ಯುಮುಲೇಷನ್ ಶೇಖರಣೆ ಆಗಬೇಕು. ಇಸ್ ದ ಬಿಗಿನಿಂಗ್ ಆಫ್ ಜಾಯ್ ಆಫ್ ಲಿವಿಂಗ್. ಈಗಲಾದ್ರೂ ನಾವು ಒಂದು ಖುಷಿ ಅನ್ನೋದು ಈಗಲಿಂದ ಇನ್ಮೇಲಾದ್ರೂ ಎಚ್ಚೆತ್ಕೊಂಡು ನೇಚರ್ನ ಕಾಪಾಡಿದ್ದಾರೆ. ನಿಮಗೆ ಪ್ರತಿನಿತ್ಯನೂ ಒಂದು ಅರ್ಥ ಡೇ ಸೆಲೆಬ್ರೇಷನ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಅವ್ರು ಹೇಳ್ತಾ ಹೋಗ್ತಾರೆ. ಇಷ್ಟೇ ಹೇಳಿದ್ರು ಕೂಡ ಫೈನಲಿ ಒಂದು ಮಾತು ಹೇಳ್ತಾರೆ, ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ಗ್ರೀಡ್ ಆ್ಯಂಡ್ ಕಂಪ್ಯಾಷನ್. ಈಗಲೂ ಕೂಡ ಒಂದು ಗೊಂದಲ ಇದೆ. ಯಾಕಂದರೆ ಗ್ರೀಡ್ ಅಂದರೆ ದುರಾಸೆ, ಕಂಪ್ಯಾಷನ್ ಸಫರ್, ಕಾಂಕ್ವೆಸ್ಟ್ ಅಂದರೆ ದ ಆಕ್ಟ್ ಆಫ್ ಅಂದರೆ ವಿಜಯ. ನಮಗೆ ಜಯ ಸಿಗಬೇಕು ಅಂದರೆ ಕೋಆಪರೇಷನ್ ಅಂಡ್ ವೈಲೆನ್ಸ್ ಅಂಡ್ ಹಾರ್ಮೋನಿ ದಟ್ ಟ್ಯಾಗ್ಮೂರ್ ವರ್ಡ್ಸ್ ಕಂಟಿನ್ಯೂಸ್ ಟುಡೇ. ಅಂದರೆ ಇವತ್ತು ವೈಲೆನ್ಸ್ ಆಗ್ತಾ ಇದೆ. ಯಾರ ವಿರುದ್ಧ ವೈಲೆನ್ಸ್ ಆಗಬೇಕು ಅಂದರೆ ನಾವು
ನಾನ್ ವೈಲೆನ್ಸ್, ಯಾವುದೇ ಥರ ಒಂದು ನಮ್ಮಲ್ಲೇ ಒಂದು ಕಿತ್ತಾಟ ಮಾಡ್ಕೊಳ್ಳೋ ಬದಲಾಗಿ ನಾವೇನು ಮಾಡಬೇಕು, ಹಾರ್ಮನಿ ವಿತ್ ನೇಚರ್ ಆಗಬೇಕು. ಇವತ್ತು ಸುಮಾರು ಡಿಸ್ಕ್ರಿಮಿನೇಷನ್ ಆಗ್ತಾ ಇದೆ, ಜೆಂಡರ್ ಡಿಸ್ಕ್ರಿಮಿನೇಷನ್, ರೇಷಿಯಲ್ ಡಿಸ್ಕ್ರಿಮಿನೇಷನ್, ಇದೆಲ್ಲನೂ ನಮ್ಮಲ್ಲೇ ಕಿತ್ತಾಟ ಕೂಡ ಆಗ್ತಾ ಇದ್ರೆ ನೇಚರ್ನ ಹೇಗೆ ಕಾಪಾಡಕ್ಕೆ ಸಾಧ್ಯ? ಸೊ ಫಸ್ಟ್ ನಾವು ಒಂದು ರೀಕನೆಕ್ಟಿಂಗ್ ವಿತ್ ನೇಚರ್, ಹಾರ್ಮನಿ ವಿತ್ ನೇಚರ್ ಆದಾಗ ಮಾತ್ರ ಸಾಧ್ಯ ಅಂತ ಟ್ಯಾಗೋರ್ ಇವತ್ತು ಕೂಡ ಆ ಮಾತನ್ನ ಈಗಲೂ ಕೂಡ ಹೇಳ್ತಾ ಇದ್ದಾರೆ. ಅಂಡ್ ಇಟ್ ಈಸ್ ದ ಫಾರೆಸ್ಟ್ ದಟ್ ಕ್ಯಾನ್ ಶೋ ಹಸ್ ವೇ ಬಿಹೈಂಡ್ ದಿಸ್ ಕಾನ್ಫ್ಲಿಕ್ಟ್. ಎಷ್ಟೇ ಹೇಳಿದ್ರು ಕೂಡ ಈಗಲೂ ಫಾರೆಸ್ಟ್ ಒಂದು ಹಿಂದೆ ಇನ್ನೂ ಅದೇ ಗೊಂದಲಗಳಿದ್ದಾವೆ. ಸುಮಾರು ಜನ ಈಗಲೂ ಕೂಡ ಆ ನೇಚರ್ನ ಹಾಳು ಮಾಡ್ತಾ ಇದ್ದಾರೆ. ಯಾರೋ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸೋ ಪ್ರಯತ್ನ ಒಂದು 10ರಲ್ಲಿ 100ರಲ್ಲಿ ಯಾರೋ ಒಂದು 10% ಮಾಡಿದ್ರೆ ಸಾಲೋದಿಲ್ಲ. 100% ಪೀಪಲ್ಸ್ ಕೂಡ ಇಂಡಿಯಾದಲ್ಲಿ, ಎಸ್ಪೆಷಲಿ ಯಾರು ಭೂಮಿಯಲ್ಲಿ ವಾಸ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಅದು ಇಂಡಿಯಾ ಒಂದು ಇಂಡಿಯಾಸ್ ಫಾರೆಸ್ಟ್ ಸ್ಕೂಲ್. ಸೊ ನಾವು ಹಾರ್ಮನಿ ನೇಚರ್ ಆದಾಗ ಮಾತ್ರ ಸಾಧ್ಯ ಆಗುತ್ತೆ. ಅದು ಎಷ್ಟು ಹೇಳಿದ್ರು ಕೂಡ ಕಾನ್ಫ್ಲಿಕ್ಟ್ ಅಂತ ಈಗಲೂ ಕೂಡ ಹಾಗೆಯೇ ಇದೆ ಅಂತೇಳಿ ಅವರು ತಮ್ಮ ಮಾತನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ ವಂದನಾ ಶಿವ ಅವರು. ನೋಡಿ, ಈ ಒಂದು ಎಸ್ಸೆಯಲ್ಲಿ ವಂದನಾ ಶಿವ ಅವರು ಬಿಗಿನಿಂಗಿಂದ ಎಂಡ್ವರೆಗೂ ಎಷ್ಟೊಂದು ಪಾಯಿಂಟ್ಸಲ್ಲಿ ಒಂದು ನೇಚರ್ನ ಅವರು ಯಾವ ಥರ ನಾವು ಕಾಪಾಡ್ಕೋಬೇಕು ಅನ್ನೋದು ತುಂಬ ಅದ್ಭುತವಾಗಿ ಎಸ್ಸೆಯಲ್ಲಿ ವಂದನಾ ಶಿವ ಅವರನ್ನು ಕಟ್ಕೊಟ್ಟಿದ್ದಾರೆ ಅಂತ ನಾವು ಹೇಳ್ಬೋದು. ಅದು ಚಿಕ್ಕೋ ಮೂಮೆಂಟಲ್ಲಿ ಬರೋ ಒಂದು ಚಿಕ್ಕೋ ಆ್ಯಕ್ಷನ್ ಆಗಿರ್ಬೋದು, ಬೇಲ್ಡ್ ಮಾನೋಕಲ್ಚರ್ಸ್ ಆಗಿರ್ಬೋದು, ದ ಡೆಡರ್ಸ್ ವರ್ಲ್ಡ್ ವ್ಯೂ ಆಗಿರ್ಬೋದು, ರೈಟ್ಸ್ ಆಫ್ ರೇಸ್ ಆನ್ ದಿ ಗ್ಲೋಬಲ್ ಸ್ಟೇಜ್ ಆಗಿರ್ಬೋದು, ವಾಟ್ ನೇಚರ್ ಟೀಚರ್ಸ್ ಅನ್ನೋ ಕಾನ್ಸೆಪ್ಟ್ ಆಗಿರ್ಬೋದು, ದ ಪೊಯಿಟ್ರಿ ಆಫ್ ದ ಫಾರೆಸ್ಟ್. ಬಟ್ ಇದು ಲಾಸ್ಟ್ ಪಾಯಿಂಟಲ್ಲಿ ಅವರು ಟ್ಯಾಗೋರ್ ಅವ್ರನ್ನ ಇಲ್ಲಿ ತೊಗೊಂಡ್ಬಂದಿದ್ದಾರೆ. ಯಾಕಂದರೆ ಟ್ಯಾಗೋರ್ ಅವರು ಕೂಡ ಒನ್ ಆಫ್ ದ ಗ್ರೇಟ್ ನೇಚರ್ನ ಇಷ್ಟಪಡುವಂಥ ಒಬ್ಬ ಗ್ರೇಟ್ ಪೊಯೆಟ್ ಅವರು. ಅವ್ರ ಬೆಸ್ಟ್ ಎಕ್ಸಾಂಪಲ್ ಶಾಂತಿನಿಕೇತನ ಸ್ಕೂಲು. ಹಾಗಾಗಿ ಅವರು ಆ ಸ್ಕೂಲ್ ಓಪನ್ ಮಾಡಿದ ಅಲ್ಲದಲ್ಲೇ ಒಂದು ಫೇಮಸ್ ಎಸ್ಸೆ ಕೂಡ ಬರೀತಾರೆ, ದಟ್ ಈಸ್ ತಪೋವನ್. ಅದರಲ್ಲಿ ಕೂಡ ನೇಚರ್ ಬಗ್ಗೆ ಹಲವಾರು ಮಾತುಗಳನ್ನ ಇಲ್ಲಿ ಅವರು ತಮ್ಮ ಒಂದು ಬುಕ್ಗಳಲ್ಲಿ ಬರೆದಿದ್ದಾರೆ. ಅದನ್ನ ಈ ಒಂದು ಎಸ್ಸೆಯಲ್ಲಿ ತಗೊಂಡ್ಬಂದಿದ್ದಾರೆ ವಂದನಾ ಶಿವ ಅಂತ ಹೇಳ್ತಾ ಹೋಗ್ಬೋದು. ಓಕೆ, these are all things we can see in this particular lesson, that is everything I need to know I learned in the forest. Okay, thank you so much.